व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अमलानश्रीरमृतविशदैरंशभिप्लावयन् मामाविर्भूयात् अनगमहिमा मानसे वागधीशः। नमस्ते प्राणेश प्रणतविभवाय वनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो श्रियमुदीरये। सर्वमङ्गलदातारौ पार्वती परमेश्वरौ गणेशस्कन्दसंयुक्तौ वन्दे वाञ्छितसिद्धये। ಮತ್ತೆ ಶಿವರಾತ್ರಿಯ ಚಿಂತನೆಯ ಮುಂದರಿಕೆ. ಬಹಳ ಸಮಯದ ನಂತರ ಅನೇಕ ಹಬ್ಬಗಳ ಆಚರಣೆಗಳ ಚಿಂತನೆಯ ನಂತರದಲ್ಲಿ ಉಪವಾಸದ ಬಗ್ಗೆ ಕೆಲವು ದೊಡ್ಡ ಮಾತುಗಳನ್ನು ಕಳೆದ ಬಾರಿ ಶಿವರಾತ್ರಿ ಸಂದರ್ಭದಲ್ಲಿ ಅನೇಕ ವ್ರತಗಳ ಹಿನ್ನೆಲೆಯಲ್ಲಿ ಹೇಳಿದ್ದೆ. ಮುಖ್ಯವಾದ ಮತ್ತೊಂದು ಮಾತು ಉಪವಾಸದೊಟ್ಟಿಗೆ ಪಾರಣ, ಮರುದಿನದಲ್ಲಿ ಮಾಡಬೇಕಾದಂತಹ ಊಟ. ಒಂದು ದಿನ ಪೂರ್ತಿ ಉಪವಾಸ ಮಾಡಿದ ಹಾಗೆ ಸಾಮಾನ್ಯವಾಗಿ ಊಟ ಎನ್ನುವುದು ಮರುದಿನ ಸರ್ವೇಷಾಂ ಉಪವಾಸಾನಂ ಪ್ರಾತರೇವ ಹಿ ಪಾರಣಂ ಅಂತ ಕ್ರಮ. ಮರುದಿನ ಬೆಳಿಗ್ಗೆ ಊಟ ಅಂತ. ಯಾವ ಉಪವಾಸಕ್ಕೂ ಬೆಳಿಗ್ಗೆ ಅಂದರೆ ಸೂರ್ಯ ಬಂದ ಬಳಿಕವೇ ಊಟ ಲೆಕ್ಕ. ಹಾಗೆ ಸೂರ್ಯ ಬಂದ ಬಳಿಕವೇ ಉಳಿದವರಿಗೂ ಸಮರ್ಪಣೆ. ಆದ್ದರಿಂದ ಸ್ವಲ್ಪ ತಡವಾಗುತ್ತೆ ನಮಗೆ. ಅಗ್ನಿ ಕಾರ್ಯಾದಿಗಳು ತರ್ಪಣಾದಿಗಳಾಗುವಾಗ ಊಟ ಏನಿದ್ದರೂ ಸೂರ್ಯೋದಯದ ನಂತರ 1 ಗಂಟೆಯಷ್ಟು ಅವಧಿಯನ್ನು ಪಡೀತದೆ. ಇಲ್ಲಿ ವಿಶೇಷ ಅಂದರೆ ಕೆಲವು ಮಾತುಗಳಲ್ಲಿ ಹೇಳ್ತಾರೆ, ಉಪವಾಸೇಷು ಸರ್ವೇಷು ಪೂರ್ವಾನ್ನೇ ಪಾರಣಂ ಸ್ಮೃತಂ ಅಂತ ದೇವರಲ್ಲಿ ಹೇಳ್ತಾ, ಅನ್ಯಥಾತು ಫಲಸ್ಯಾರ್ಧಂ ಧರ್ಮಮೇವೋಪಸರ್ಪತಿ ಅಂತ. ಹೆಚ್ಚಾಗಿ ಪಾರಣ ಬರುವುದು ದ್ವಾದಶಿ ಅಂದು, ಏಕಾದಶಿ ಉಪವಾಸ ಮಾಡಿದವರಿಗೆ. ವ್ರತದಲ್ಲಿದ್ದಾಗ ವ್ರತದ ಮರುದಿನ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಬೆಳಿಗ್ಗೆ ಪಾರಣ ಮಾಡಿ ಒಂದೊಮ್ಮೆ ಬೆಳಿಗ್ಗೆ ಮಾಡದೇ ಇದ್ದರೆ ಉಪವಾಸ ಮಾಡಿದ್ದರ ಅರ್ಧ ಫಲ ಹೋಗ್ತದೆ ಅಂತ ಹೇಳಿದರು. ಉಪವಾಸಕ್ಕೆ ಎಷ್ಟು ಮಹತ್ವ ಉಂಟು ಅಷ್ಟೇ ಬ್ರೇಕ್ಫಾಸ್ಟಿಗೂ ಪಾರಣಕ್ಕೂ ಮಹತ್ವ ಇದೆ. ಹಾಗಾಗಿ ನಾವು ಮರುದಿನ ಕಾರ್ಯಕ್ರಮ ಇದೆ ಅಂತ ವಹಿಸಿಕೊಂಡು ಮಧ್ಯಾಹ್ನದ ನಂತರದಲ್ಲಿ ಪಾರಣ ಮಾಡಿದರೆ ತಪ್ಪಿ ಹೋಗ್ತದೆ ಅಂತ ತಿಳಿಸ್ತಾರೆ. ಸರ್ವೇಶ್ವೇವ ಉಪವಾಸೇಷು ದಿವಾಪಾರಣಮಿಷ್ಯತೆ ಅನ್ಯಥಾ ಪುಣ್ಯಹಾನಿ ಸ್ಯಾತ್ ಋತೆ ಧಾರಣ ಪಾರಣ. ಇನ್ನೊಂದು ವಿಷಯ ಬ್ರಹ್ಮವಿವರ್ತ ಹೇಳುವಂಥದ್ದು, ಧಾರಣ ಪಾರಣ ವ್ರತ ಅಂತ ಒಂದುಂಟು. ಅದು ಸುಮಾರಾಗಿ ಅಧಿಕ ಮಾಸಗಳಲ್ಲೆಲ್ಲ ಮಾಡ್ತಾರೆ. ನಾವೆಲ್ಲ ಹಾಗೆ ಮಾಡಿದ್ದೇವೆ ಹಿಂದೆ. ಇನ್ನು ಮುಂದಿನ ತಿಂಗಳು ಅಧಿಕ ಮಾಸ ಬರ್ತದೆ. ಒಂದು ದಿನ ಉಪವಾಸ ಧಾರಣ ಅಂದರೆ ಹಾಗೆ, ಮರುದಿನ ಪಾರಣ ಊಟ. ಅದರಿಂದ ಒಂದೇ ಊಟ. ಒಂದಿನ ಉಪವಾಸ ಪೂರ್ತಿ ಉಪವಾಸ, ಮರುದಿನ ಒಂದು ಹೊತ್ತು ಊಟ, ಮತ್ತು ಪುನಃ ಪೂರ್ತಿ ಉಪವಾಸ. ಬೇಕಾದರೆ ಮರುದಿನ ಒಂದು ಹೊತ್ತು ಊಟ ಅಂತ ಬೇಡ, ಊಟ ಅಂತ ಇಡುವ ಅಷ್ಟೇ. ಮತ್ತು ಅದು ಕಷ್ಟ ಆಗುತ್ತೆ ಕೆಲವರಿಗೆ. ಆದರೆ ಇಡೀ ದಿನ ಉಪವಾಸ, ಮತ್ತು ನಾನು ಇಡೀ ದಿನ ತಿನ್ನುವುದು ಹೇಳಬೇಕಾಗತ್ತೆ, ಅದು ಸಮಯ ಇಲ್ಲ ಅಂತ. ಒಟ್ಟಾರೆ ಒಂದು ದಿನ ರಜೆ, ಒಂದು ದಿನ ಊಟ, ಒಂದು ದಿನ ಉಪವಾಸ, ಒಂದು ದಿನ ಊಟ ಅಂತ ಹೀಗೆ ಇಡೀ ತಿಂಗಳು ಮಾಡುವುದುಂಟು ಅಧಿಕ ಮಾಸದಲ್ಲಿ. ಮಾಡಲಿಕ್ಕೆ ಬರ್ತದೆ, ಮಾಡಲಿಕ್ಕೆ ಆಗ್ತದೆ ಕೇಳಿದರೆ ಮಾಡಲಿಕ್ಕೆ ಬರ್ತದೆ. ನಾವೆಲ್ಲ ಮಾಡಿದವರು ಅದನ್ನು ಮನೆಯಲ್ಲಿ ಮನೆ ಮಂದಿಯಲ್ಲೇ ಇಟ್ಟುಕೊಂಡು ಮಾಡಿದವರು. ಇಂಥ ಸಂದರ್ಭದಲ್ಲಿ ಮರುದಿನ ಎನ್ನುವುದು ಪಾರಣಕ್ಕೆ ಬಂತಲ್ಲ, ಆದ್ದರಿಂದ ಬೆಳಿಗ್ಗೆ ಮಾಡಬೇಕಂದ್ರೆ ಅಲ್ಲಿ ಇಲ್ಲ. ಅಲ್ಲಿ ಮಧ್ಯಾಹ್ನವೇ ಊಟ, ಮರುದಿನ ಪೂರ್ತಿ ಉಪವಾಸ, ಮಗದೊಂದು ದಿನ ಮಧ್ಯಾಹ್ನವೇ ಊಟ. ಅಲ್ಲಿ ಇಡೀ ದಿನಕ್ಕೆ ಮಧ್ಯಕ್ಕೆ ಒಂದು ಊಟದ ವ್ಯವಸ್ಥೆ ಅಂತ ಇದೊಂದು ಸ್ಪೆಷಲ್ ಹೇಳಿದೆ. ಯಾಕೆಂದರೆ ಕೆಲವೊಮ್ಮೆ ಹೇಳುವಾಗ ವಿಶೇಷಾಂಶಗಳನ್ನು ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ಗಳಿದ್ದಾಗೆ ಹೇಳಬೇಕಾಗ್ತದೆ. ಇನ್ನೊಂದು ವಿಷಯ ಬರ್ತದೆ, ನರಾತ್ರೌ ಪಾರಣಂ ಕುರ್ಯಾತ್ ಋತೆ ವೈ ರೋಹಿಣಿ ವ್ರತಾತ್ ತತ್ರ ನಿಶ್ಯಪಿ ತತ್ ಕುರ್ಯಾತ್ ವರ್ಜಯಿತ್ವ ಮಹಾನಿಶ. ಗರುಡ ಪುರಾಣ ಹೇಳುತ್ತದೆ. ಈಗ ಕೃಷ್ಣಾಷ್ಟಮಿಯಲ್ಲಿ ಉಪವಾಸ ಮಾಡುತ್ತಾರೆ. ಅಲ್ಲಿ ಪಾರಣವನ್ನು ಮಾಡುವುದು ಹೇಗೆ ಕೇಳಿದರೆ, ಕೃಷ್ಣಾಷ್ಟಮಿಯಲ್ಲಿ ರೋಹಿಣಿ ಒಟ್ಟಿಗೆ ಉಪವಾಸ ಇರುವುದು. ಆದ್ದರಿಂದ ಕೃಷ್ಣಾಷ್ಟಮಿ ಎನ್ನುವುದು ಸೂರ್ಯೋದಯದಲ್ಲಿ ಅಷ್ಟಮಿ ಇದ್ದಾಗ ನಮಗೆ ಉಪವಾಸಕ್ಕೆ ಬರ್ತದೆ.
ರೋಹಿಣಿಗೆ ಮಾತ್ರ ಯಾವಾಗಲೂ ಬರಬಹುದು ಅಂತ ನಾವು ಹೇಳಿಬಿಟ್ಟಿದ್ದೇವೆ. ಅದು ಹಾಗೆಯೇ ಬೆಳಿಗ್ಗೆ ಸೂರ್ಯೋದಯಕ್ಕೇನೇ ರೋಹಿಣಿ ಬರಬೇಕು ಅಂತ ಖಾತ್ರಿ ಇಲ್ಲ. ರೋಹಿಣಿ ಆ ದಿನದಲ್ಲಿ ಎಂದಾದರೂ ಬರುವುದು. ಅದರಿಂದ ಸೂರ್ಯೋದಯದಲ್ಲಿ ಅಷ್ಟಮಿ ಇರ್ತದೆ, ಅದು ಎಷ್ಟೊತ್ತೂ ಮುಗಿತದೆ. ಬೇಕಾದರೆ ಮಧ್ಯರಾತ್ರಿಗೂ ಮುಗಿಬೋದು, ಸಂಜೆಗೂ ಮುಗಿಬೋದು, ಮರುದಿನ ಬೆಳಿಗ್ಗೆನವರೆಗೂ ಬರಬಹುದು. ಬೆಳಿಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ 4-3 ಗಂಟೆಗೂ ಬರಬಹುದು. ಆದ್ದರಿಂದ ಅಷ್ಟಮಿ ವ್ರತವನ್ನು ಮಾಡುವವರು ಅಷ್ಟಮಿ ಮುಗಿಯದೆ ಊಟ ಮಾಡಲಿಕ್ಕಿಲ್ಲ, ರೋಹಿಣಿ ಮುಗಿಯದೆ ಊಟ ಮಾಡಲಿಕ್ಕಿಲ್ಲ, ಕ್ರಮ ಹಾಗೆ. ಆದ್ದರಿಂದ ರೋಹಿಣಿ ಎನ್ನುವುದು ಮರುದಿನ ಬೆಳಿಗ್ಗೆಯೂ ಮುಗಿಯದೆ ಮಧ್ಯಾಹ್ನಕ್ಕೆ ಸಂಜೆಗೆ ಎಲ್ಲ ನಿಂತರೆ ಅವ್ರು ಹೇಳ್ತಾರೆ ಆಗ್ಬೋದು, ರೋಹಿಣಿ ಮುಗಿದ ನಂತರ ಮರುದಿನ ಊಟ ಮಾಡಿ. ಅಷ್ಟಮಿ ಎಂದು ಮುಗಿದಿರ್ತದೆ ಖಾತ್ರಿ. ಯಾವಾಗಲೂ ಅಷ್ಟಮಿ ಸೂರ್ಯೋದಯದಲ್ಲಿದ್ದ ದಿವಸ ನಾವು ಉಪವಾಸ ಮಾಡಿದರೆ ಖಂಡಿತವಾಗಿಯೂ ಮರುದಿನ ಊಟ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಒಂದು ಪಕ್ಷ ಆಯಿತು, ಅಷ್ಟಮಿ ಮುಗಿದು ಊಟ ಮಾಡಿದ ಅಂತ ಒಂದು ಲಾಭ. ರೋಹಿಣಿಯೂ ಕಳೆದು ಊಟ ಮಾಡಬೇಕಂದಾಗ ರೋಹಿಣಿಯು ಮರುದಿನ ಕಳೆಯುವಾಗ ಸೂರ್ಯಾಸ್ತ ಆಗುವವರೆಗೆ ಇದ್ದರೆ ನರಾತ್ರವು ಪಾರಣಂಕುರ್ಯಾತ್ ಅಂತ ಬರೀತಾರೆ. ನಿಜವಾಗಿ ಪಾರಣ ಎನ್ನುವುದು ರಾತ್ರಿಯಲ್ಲಿ ಇಲ್ಲ, ಹಗಲಿಗೆ ಪಾರಣ. ಧಾರಣ ಪಾರಣದಲ್ಲಿಯೂ ಸೂರ್ಯ ಅಸ್ತ ಆದ ಬಳಿಕ ಊಟ ಮಾಡಲಿಕ್ಕಿಲ್ಲ. ಮರುದಿನ ನಾನು ಸಂಜೆ ನಂತರ ಊಟ ಮಾಡ್ತೇನೆ ಅಂತ ಹೇಳಲಿಕ್ಕಿಲ್ಲ. ಏನಿದ್ರೂ ಹಗಲಿಗೆ, ದ್ವಾದಶಿಗೆ ಬೆಳಿಗ್ಗೆಗೆ, ಪಾರಣ ವ್ರತಗಳಲ್ಲಿ ಮಧ್ಯಾಹ್ನಕ್ಕೆ ಹಗಲಿಗೆ, ಕೃಷ್ಣಾಷ್ಟಮಿ ವ್ರತದಲ್ಲಿ ಮಾತ್ರ ಅದೊಂದು ಬಿಟ್ಟು ಮರುದಿನ ರೋಹಿಣಿ ಒಂದೊಮ್ಮೆ ಸಂಜೆಗೆ ಕಳೆದರೆ ಸೂರ್ಯಾಸ್ತದ ನಂತರ ಕಳೆದರೂ ಮರುದಿನ ಊಟ ಮಾಡಬಹುದು. ರೋಹಿಣಿ ಅಷ್ಟಮಿಗೆ ಮಾತ್ರ ಇದು ವಿಷಯ. ಅಷ್ಟಮಿ ಇಡೀ ಉಪವಾಸ, ಮರುದಿನ ರೋಹಿಣಿ ಕಳೆಯುವವರೆಗೆ ಕಾದು, ಮರುದಿನ ರೋಹಿಣಿ ಕಳೆಯುವಾಗ ಸಂಜೆ ಬಂದಿದ್ದರೂ ರಾತ್ರಿ ಬಂದಿದ್ದರೂ ಊಟ ಮಾಡಲಿಕ್ಕೆ ಬರ್ತದೆ. ರಾತ್ರಿ ಎಷ್ಟು ಗಂಟೆವರೆಗೆ ಊಟ ಮಾಡಲಿಕ್ಕೆ ಬಿಡ್ತೀರಿ ನೀವು ಕೇಳಿದರೆ ಅವ್ರು ಹೇಳ್ತಾರೆ ತತ್ರ ನಿಶ್ಯಪಿ ತತ್ಕುರಿಯಾತ್ ವರ್ಜಯಿತ್ವ ಮಹಾನಿಶಾಮ್ ಅಂತ. ಮಧ್ಯ ಮಹಾರಾತ್ರಿಯನ್ನು ಬಿಟ್ಟು ಮಾಡಲಿಕ್ಕೆ. ಮಧ್ಯರಾತ್ರಿ ಅಂದರೆ ಯಾವಾಗ ಕೇಳಿದರೆ ಸೂರ್ಯ ಕಂತಿದ ಬಳಿಕ 3 ಗಂಟೆಯ ನಂತರ ಮಧ್ಯರಾತ್ರಿ. ಈಗ ಸೂರ್ಯ ಕಂತುವುದು 6:40ಕ್ಕೆ, 6:44ಕ್ಕೆ, 6:45 ಇಟ್ಕೊಳ್ಳಿ. 9:45 ನಂತರ ಒಂದೊಮ್ಮೆ ರೋಹಿಣಿ ಕಳೆಯುವುದು ಅಂತಾಗಿದ್ದರೆ ಊಟ ಮಾಡಲಿಕ್ಕೆ ಅದೂ ಇಲ್ಲ. ಮಹಾನಿಶಾತ್ ವಿಜ್ಞೇಯ ಮಧ್ಯಂ ಯಾಮದ್ವಯಂ ನಿಶಿ. ವೇದವ್ಯಾಸರು ಹೇಳ್ತಾರೆ ಮಹಾನಿಶಾ ಅಂದರೆ ಎಷ್ಟು ಸಮಯ ಕೇಳಿದರೆ ಮಧ್ಯದ 2 ಯಾಮ. ಮಧ್ಯದ 2 ಯಾಮ ಅಂದರೆ 9:45 ನಂತರದಲ್ಲಿ 10, 11, 12:45, 1, 2, 3:45. ಮಹಾನಿಶಾದಲ್ಲಿ ಎಂಥದೂ ಮಾಡಲಿಕ್ಕಿಲ್ಲ. ನಡುವಿನ ಮಧ್ಯರಾತ್ರಿಯಲ್ಲಿ ನೀರು ಕುಡಿಲಿಕ್ಕಿಲ್ಲ, ಆನಂತರ ಡ್ರೈವಿಂಗ್ ಮಾಡಿಕೊಂಡು ಹೋಗಲಿಕ್ಕಿಲ್ಲ, ಅದು ನಿದ್ದೆ ಹೊತ್ತು 2. ಸ್ನಾನ ಮಾಡಲಿಕ್ಕಿಲ್ಲ, ಜಪ ಮಾಡಲಿಕ್ಕಿಲ್ಲ, ಹಲ್ಲುಜ್ಜಲಿಕ್ಕಿಲ್ಲ, ಹಲ್ಲುಜ್ಜದೇ ಸ್ನಾನ ಮಾಡಲಿಕ್ಕಿಲ್ಲ. ವಿಷಯ ಹಾಗೆ. ದೌತದಂತ ಸಮಾಚಮ್ಯ ಸ್ನಾನಂ ಕುರಿಯಾತ್ ಯಥಾವಿಧಿ ಅಂತ ಲೆಕ್ಕ. ಬೆಳಗ್ಗಿನ ಸ್ನಾನ ಆಗಬೇಕಾದ್ರೆ ಹಲ್ಲುಜ್ಜಿಕೊಳ್ಳಬೇಕು. ಅದನ್ನು ಹಲ್ಲುಜ್ಜುವುದು ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದ ಬಳಿಕ ಮಾತ್ರ. ಕೊನೆಯ ಯಾಮದಲ್ಲಿ ಏಳಲಿಕ್ಕೆ, ಸೂರ್ಯೋದಯಕ್ಕಿಂತ 3 ಗಂಟೆ ಮೊದಲು ಏಳಲಿಕ್ಕೆ ಅಷ್ಟೇ ಹೊರತು. ಈಗ 6 ಗಂಟೆ 6ವರೆಗೆ ಸೂರ್ಯೋದಯ ಆದರೆ 3ವರೆಗೆ ಏಳಲಿಕ್ಕೆ ಯಾಮವನ್ನು ಲೆಕ್ಕಾಚಾರ ಮಾಡಲಿಕ್ಕೆ. ಆದ್ದರಿಂದ ಮಧ್ಯದ 2 ಯಾಮದಲ್ಲಿ ಎಂಥದೂ ಮಾಡಲಿಕ್ಕಿಲ್ಲ ಎನ್ನುವುದನ್ನು ಗಟ್ಟಿ ಮಾಡಿಕೊಂಡ್ರೆ, ಇವತ್ತು ನಾವು ಮಧ್ಯರಾತ್ರಿಯಲ್ಲೇ ಎದ್ದು ಸ್ನಾನ ಮುಗಿಸಿ ಕಡೆದಿಟ್ಟು ಅಪ್ಪ ವಡೆ ಚಟ್ನಿ ಎಲ್ಲ ಮಾಡಿಕೊಂಡು ಎಲ್ಲಿಗೋ ಕಳಿಸ್ಲಿಕ್ಕೆ ತಿನ್ನಲಿಕ್ಕೆ ಶುರು ಮಾಡ್ತೇವೆ. ತೀರಾ ಹೊಲಸು ತಪ್ಪು ಅಂತ ಸ್ಪಷ್ಟಪಡಿಸ್ತಾರೆ ಅವರು. ಅದರಿಂದ ಪಾರಣವೇ ಬಾರಿಗೆ ಉಪವಾಸ ಸುಲಭ, ಒಂದು ಗೆರೆಯಲ್ಲಿ ಅರ್ಥ ಆಗ್ತದೆ. ಪಾರಣ ಮಾತ್ರ ಬಹಳ ಕಷ್ಟ ಆಗ್ತದೆ, ಯಾವುದಕ್ಕೆ ಹೇಗೆ ಅಂತ. ಯಾಮತ್ರಯೋರ್ಧ್ವಗಾಮಿನ್ಯಾಂ ಪ್ರಾತರೇವ ಹಿ ಪಾರಣ. 3 ಯಾಮವನ್ನು ಕಳೆದು ಒಂದೊಮ್ಮೆ ಆದರೆ ಅರ್ಲಿ ಮಾರ್ನಿಂಗು ಮಾಡಲಿಕ್ಕಿಲ್ಲ, ಬೆಳಿಗ್ಗೆ ಆದ ನಂತರವೇ ಪಾರಣ. 3 ಯಾಮ ಅಂದರೆ 3 ಗಂಟೆ ಹೊತ್ತಿಗೆ. 3 ಗಂಟೆ ಹೊತ್ತಿಗೆ ರೋಹಿಣಿ ಮುಗಿತದೆ ಎಲ್ಲ ಮಾಡಿದರೆ ಪಾರಣಕ್ಕೆ ಕೂತ್ಕೊಳ್ಬೇಡಿ ಹೇಳಿದ್ದಾರೆ, ಮಾಡುವ ಅಂದರೆ ಇಲ್ಲ, ಇನ್ನು ಚೂರು ಹೊತ್ತು ಕಾಯಿರಿ ಮಾರ್ರಿ, ಬೆಳಗಾಗತ್ತಲ್ಲ, ಸೂರ್ಯೋದಯ ಆದ ನಂತರವೇ ಮಾಡಿ ಅಂತ. ಪ್ರಾತಃ ಅಂದರೆ ಪ್ರಭಾತ ಅಂತ, ಸೂರ್ಯೋದಯದ ನಂತರ ಮಾಡಲಿಕ್ಕೆ ಇಷ್ಟು ವ್ಯವಸ್ಥೆ ಮಾಡಿ. ಅಷ್ಟಮ್ಯಾಂ ಇದೊಂದು ಸ್ಪೆಷಲ್ ತಿಥಿ ತತ್ವ ಹೇಳೋದು. ಅಷ್ಟಮ್ಯಾಂಚ ಚತುರ್ದಶ್ಯಾಂ ದಿವಾ ಭುಕ್ತ್ವ ಐಂದವಂಚರೇತ್. ಅಷ್ಟಮಿಯಂದು ಮತ್ತು ಶಿವರಾತ್ರಿಯಂದು, ಚತುರ್ದಶಿ ಶಿವಚತುರ್ದಶಿಯದು, ಈ 2 ದಿನ ಹಗಲಿಗೆ ಊಟ ಮಾಡಿದರೆ ಚಾಂದ್ರಾಯಣ ಮಾಡಬೇಕು. ಐಂದವ ಅಂದರೆ ಇಂದು ಅಂದರೆ ಚಂದ್ರನಿಗೆ ಸಂಬಂಧಪಟ್ಟ ಚಾಂದ್ರಾಯಣ ವ್ರತ ಮಾಡಬೇಕು. ಚಾಂದ್ರಾಯಣ ವ್ರತ ಅಂದರೆ ಬಹಳ ಸುಲಭ, ಹೇಳಿಬಿಡುತ್ತೇನೆ, ಹೇಳಿಕೊಡ್ಬೋದಲ್ಲ ಮತ್ತೆ. ಚಂದ್ರನ ಹಾಗೆ ವೃದ್ಧಿಯಾಗುವುದು. ಚಂದ್ರ ಈಗ ಹುಣ್ಣಿಮೆ ನಿನ್ನೆ, ಇವತ್ತು ಚಂದ್ರ ಕಲೆ ಕಮ್ಮಿ ಆಯಿತು. ಕಮ್ಮಿ ಆದ ಹಾಗೆ ಕಮ್ಮಿ ಆಗಬೇಕು, ವೃದ್ಧಿ ಆದ ಹಾಗೆ ವೃದ್ಧಿ ಆಗಬೇಕು. ಈಗ 1 ತಿಂಗಳು ಊಟದ ಕ್ರಮ. ಊಟದ ಲೆಕ್ಕ ಹೇಳಿದ್ದಲ್ಲ ನಾನು, ತುತ್ತಿನ ಲೆಕ್ಕ ಹೇಳ್ತಾ ಇದ್ದೀನಿ. ಈಗ ಚಂದ್ರ ಇವತ್ತು ಪಾಡ್ಯದಲ್ಲಿದ್ದಾನೆ, ಕೃಷ್ಣ ಪಕ್ಷದ್ದು. ಇವತ್ತು 15 ತುತ್ತು ತಿನ್ನಲಿಕ್ಕೆ, 14 ತುತ್ತು ತಿನ್ನಲಿಕ್ಕೆ. ನಿನ್ನೆ 15 ಇತ್ತು, ಇವತ್ತು 14 ತುತ್ತು, 1 ಕಲೆ ಕಮ್ಮಿ ಆಯಿತು. ನಾಳೆ 13 ತುತ್ತು ತಿನ್ನಲಿಕ್ಕೆ.
ನಾಡ್ದು 12 ತುತ್ತು ತಿನ್ನಲಿಕ್ಕೆ. ಒಂದೇ ಊಟದಲ್ಲಿ ತುತ್ತು ಅಂದರೆ ಕೈಯಿಂದ ಬಾಯಿಗೆ, ಹ್ಯಾಂಡ್ ಟು ಮೌತ್, ಎಷ್ಟು ಬೇಕಾದ್ರೂ ದೊಡ್ಡದಾಗಿ ತುಂಬಿಸಿ ಏನ್ಯಾವು. ಅಂತೂ ನಾಡ್ದು ಅಮಾವಾಸ್ಯೆಗೆ ಬಂದಾಗ 0 ಆಗ್ತದೆ, ಅದು ಇಲ್ಲ ಆಗ್ತದೆ. ಮರುದಿನ ಪಾಡ್ಯ ಬಂದಾಗ ಮತ್ತೆ 1 ಆಗ್ತದೆ, ವೃದ್ಧಿ ಆಗ್ತದೆ. 1, 2, 3 ಹಾಗೆ 15ರಿಂದ ಕಟ್ ಮಾಡ್ತಾ ಕಮ್ಮಿ ಮಾಡ್ತಾ 0ಗೆ ತಂದು, ಅಲ್ಲಿಂದ 1ರಿಂದ ಹೆಚ್ಚು ಮಾಡ್ತಾ 16ರವರೆಗೆ ತಂದು 15ರವರೆಗೆ ತಂದರೆ ಆಯ್ತು. ಹೀಗೆ 1 ತಿಂಗಳು ವ್ರತ ಮಾಡಬೇಕಾಗ್ತದೆ. ಇದು ಚಾಂದ್ರಾಯಣ ವ್ರತ ಅಂದರೆ ಇದು ಇಷ್ಟು ಕಷ್ಟ ಉಂಟು. ಬೇರೆ ಏನು ತಿನ್ನಲಿಕ್ಕಿಲ್ಲ, ಊಟದ ಹೊತ್ತಿನಲ್ಲಿ ಇಷ್ಟೇ ತಿನ್ನಲಿಕ್ಕೆ, ಮತ್ತು ನೀರು ಕುಡಿಯುವುದು, ಮತ್ತೇನು ಫಲಾರ ಮಾಡೋದು ಅದು ಯಾವುದಿಲ್ಲ. ಹಣ್ಣು ತಿನ್ನುವುದು ಏನಿಲ್ಲ, ಹಾಲು ಕುಡಿಯುವುದು ಏನು ಬರುವುದಿಲ್ಲ ಇದರಲ್ಲಿ. ಏನಿದ್ರು ಊಟದಲ್ಲಿ ಏನು ಬೇಕಾದ್ರೆ ಕಲಿಸಿಕೊಳ್ಳಿ, ತುತ್ತಿಗೆ ಲೆಕ್ಕಾಚಾರ ಇದು. ಅದು ಒಂದೊಮ್ಮೆ ಲೆಕ್ಕವನ್ನು ಹೇಳಿಬಿಟ್ಟಿದ್ದಾರೆ, ಕುಕ್ಕುಟಾಂಡ ಪ್ರಮಾಣ ಅಂತ. ಬೇಕಾಗಿದ್ದರೆ ಒಂದೊಮ್ಮೆ ಎಷ್ಟು ದೊಡ್ಡ ತುತ್ತು ಮಾಡುವುದು ಕೇಳಿದರೆ ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಆಗುವುದು ನಮ್ಮ ಕೈಯಲ್ಲಿ ಹಿಡಿಯುವಷ್ಟು ಮಾತ್ರ ಅಂತ. ಕೋಳಿ ಮೊಟ್ಟೆ ಎಷ್ಟು ದೊಡ್ಡದು ಅಂತ ಹೇಳಿಬಿಡ್ತಾರೆ ಕೊನೆಗೆ, ಜಾಸ್ತಿ ಅಂದರೆ ಅದರ ಆಚೆಗೇನಾಗುವುದಿಲ್ಲ. ಹೀಗಾಗಿ ಬಹಳ ಕಷ್ಟದಲ್ಲಿ ಹೇಳ್ತಾರೆ, ಅಷ್ಟಮಿ ಹಗಲಿಗೆ ಊಟ ಮಾಡಬೇಡಿ, ಶಿವರಾತ್ರಿ ಹಗಲಿಗೆ ಊಟ ಮಾಡಬೇಡಿ, ರಾತ್ರಿ ಊಟ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅವರು. ಹಾಗೆ ಏಕಾದಶಿಯಾಂ ದಿವಾರಾತ್ರವು, ಏಕಾದಶಿಯಲ್ಲಿ ಮಾತ್ರ ಹಗಲಿಗೂ ರಾತ್ರಿಗೂ 2 ಊಟ ಇಲ್ಲ. ನಕ್ತಂಚೈವತ್ತು ಪರ್ವಣಿ. ಇನ್ನೊಂದು ಸ್ಪೆಷಲ್ ಹೇಳ್ತಾರೆ, 4ನೇ ಐಟಮ್, ಪರ್ವಕಾಲದಲ್ಲಿ ರಾತ್ರಿ ಊಟ ಇಲ್ಲ ಅಂತ. ಪರ್ವಕಾಲ ಯಾವುದು? ಹುಣ್ಣಿಮೆ ಪರ್ವಕಾಲ, ಸಂಕ್ರಾಂತಿ ಪರ್ವಕಾಲ ಮತ್ತು ಅಮಾವಾಸ್ಯೆ ಪರ್ವಕಾಲ. ದಶಮಿ ಏಕಾದಶಿಯನ್ನು ನಾವು ಪ್ರತ್ಯೇಕ ಬೇರೆ ಹೇಳಿಬಿಟ್ಟಿದ್ದೇವೆ, ಅದರಿಂದ ಅದು ಸಮಸ್ಯೆ ಇಲ್ಲ. ಬೇಕಾದ್ರೆ ದ್ವಾದಶಿಯನ್ನು ದಶಮಿಯನ್ನು ಒಟ್ಟು ಸೇರಿಸಿಕೊಳ್ಳಿ, ಇರಲಿ. ಅಂತೂ ರಾತ್ರಿ 5 ತಿಂಗಳಿಗೆ ಸುಮಾರಾಗಿ ಏಕಾದಶಿ ರಾತ್ರಿ ಊಟ ಇಲ್ಲ, ದಶಮಿ ಇಲ್ಲ, ದ್ವಾದಶಿ ಇಲ್ಲ. ತಿಂಗಳಿಗೆ 2 ಸರ್ತಿ ಬರ್ತದೆ, 6 ದಿನ ಇಲ್ಲ. ಅಮಾವಾಸ್ಯೆ 1 ಬರ್ತದೆ, ಹುಣ್ಣಿಮೆ 1 ಬರ್ತದೆ, 8 ದಿನ ಇಲ್ಲ. ಸಂಕ್ರಾಂತಿ 1 ಗ್ಯಾರಂಟಿ ಸಿಗ್ತದೆ. ಸುಮಾರಾಗಿ 1 ತಿಂಗಳಲ್ಲಿ 9 ದಿನ ರಾತ್ರಿ ಊಟ ಇಲ್ಲ, ಹಗಲಿಗೆ ಮಾತ್ರ 1 ಊಟ. ಅಂದರೆ 1/3 ಆಫ್ ದ ಮಂತ್. 1 ತಿಂಗಳಲ್ಲಿ ಸುಮಾರು 1/3 ಅಂಶದಷ್ಟು ಅವನು ರಾತ್ರಿ ಊಟ ಮಾಡದೇ ಇರಲಿಕ್ಕೆ ಉಂಟು. ಇದೆಲ್ಲ ಬಹಳ ಅದ್ಭುತವಾದಂತಹ ಪಾರಣದ ಕತೆ. ಊಟ ಮಾಡುವುದು ಹೇಗೆ ಅನ್ನೋದಕ್ಕೆ ಹೇಳೋ ಬಹಳ ಗೌಜಿಯಾದ, ಉಪವಾಸ ಮಾಡುವವರು ಇದನ್ನು ಕಡ್ಡಾಯವಾಗಿ ತಿಳಿಬೇಕಾದ ಅಂಶ ಅನಿಸ್ತದೆ. ಇದು ಮಧ್ಯಪ್ರದೇಶದಲ್ಲಿ ಇರುವ ಒಂದು ಲಿಂಗದ ಕತೆ. ಒಂದೇ ಲಿಂಗದಲ್ಲಿ 1,000 ಲಿಂಗವನ್ನು ಹಾಕಿದ್ದಾನೆ. ಇದೆಲ್ಲ ಎಷ್ಟು ಚಂದ! ಇದು ಮನುಷ್ಯನ ಕೈವಾಡವೋ? ಇದರಲ್ಲಿ ಏನಾದರೂ ಅರ್ಥ ಇದೆಯೇ? ಹೀಗೊಂದು 1000 ಗಟ್ಟಲೆ, 100 ಗಟ್ಟಲೆ, 1,00,000 ಗಟ್ಟಲೆ ಎಲ್ಲ ಲಿಂಗ ಪೂಜೆ ಮಾಡುವುದು ಹೌದಾ? ಮಾಡ್ತಾರೆ. ಕೆಲವರೆಲ್ಲ ಬಹಳಷ್ಟು ತಮಾಷೆ ಮಾಡ್ತಾರೆ. ಪೀಠ ತುಂಬ ದೇವರನ್ನು ನೋಡಿದಾಗೆಲ್ಲವರು ಹೇಳ್ತಾರೆ, ಎಂಥದ್ದು ಆಟವ ಅಂತ. ಮನೆ ತುಂಬ ಎಲ್ಲ ಇದ್ದರೆ ಮಾತಾಡುವುದಿಲ್ಲ. ಅಂಥವ್ರ ಮನೆ ಹೋಗಿ ನೋಡಿದರೆ ಎಲ್ಲ ಮನೆ ತುಂಬ ಎಂಥದ್ದೋ ಇರ್ತದೆ. ಇದೆಂಥದಕ್ಕೆಲ್ಲ ಒಟ್ಟು ಹಾಕಿದ್ದು ಕೇಳಿದರೆ ಅದಕ್ಕೆ ಹೇಳೋದಿಲ್ಲ, ಅದು ಡೆಕೋರೇಟಿವ್, ಅದು ಆ್ಯಂಟಿಕ್ ಪೀಸ್ ಎಲ್ಲ ಹೇಳ್ತಾರೆ. ಮತ್ತು ಶಾಲಿಗ್ರಾಮ ಎಲ್ಲ ಆ್ಯಂಟಿಕ್ ಪೀಸ್ ಅಲ್ವಾ, ಮೂರ್ತಿಗಳೆಲ್ಲ ಅಲ್ವಾ? ಆಗ ಅದು ವೆರೈಟಿ ಯಾಕೆ ಅಂತಾರೆ. ಮತ್ತು ಊಟದಲ್ಲಿ ವೆರೈಟಿ ಯಾಕೆ? ಒಂದೇ ಸಾಕಲ್ಲ, ಅನ್ನ ಅದಕ್ಕೊಂದು ಹಾಕೋ, ತಿನ್ಲಿಕ್ಕೆ ಒಂದು ಬೇಕಾದರೆ ಉಪದಂಶ ಅಷ್ಟೇ. ಅದು ಬಿಟ್ಟು ಎಷ್ಟು ವೆರೈಟಿ ಮಾರೆ. ಆ ಎಲೆ ತುಂಬ ನೋಡಲಿಕ್ಕೆ ಹೋಗುವಾಗ ಭಾರಿ ಎಲ್ಲ ಒಂದಕ್ಕೊಂದೊಂದು ಬಗೆ ಮಾಡಿ ಇಟ್ಟಿರ್ತಾರೆ. ಹಾಗಾದರೆ ವೈಭವ ಯಾಕೆ? ಅದನ್ನು ತಿನ್ನದೇ ಇದ್ದವರು ಬದುಕುವುದಿಲ್ವ? ಇದೆಲ್ಲ ಬಹಳ ಪ್ರಶ್ನೆಗಳು. ನಮ್ಮ ಧರ್ಮದ ಮೇಲೆ ತುಂಬ ಪ್ರಶ್ನೆಗಳು. ಎಷ್ಟು ದೇವರುಗಳು, ಎಷ್ಟು ಶಾಲಿಗ್ರಾಮಗಳು, ಕೆಲವರಲ್ಲಿ ಪೆಟ್ಟಿಗೆಗಟ್ಟಲೆ ಎಲ್ಲ ಪೂಜೆ ಮಾಡ್ತಾರೆ. ಭಕ್ತಿ ಬರುವುದಾದರೆ, ಅವನಿಗೆ ಸಿಗುವುದಾಗಿದ್ದರೆ ಏನಾದರೂ ಲಾಭ, 1ರಲ್ಲಿ ಸಾಕಾಗುವುದಿಲ್ಲ. 1ರಲ್ಲಿ ಕೊಡೋದವ 1000ದಲ್ಲಿ ಕೊಡ್ತಾನೆ. ಇವರು ಪ್ರಶ್ನೆ ಮಾಡಿದ ಕೊನೆಗೆ ಹೇಳ್ತಾರೆ, ನಾನು ಕೃಷ್ಣ ಅಂತ 1 ಸರ್ತಿ ಹೇಳೋದು ಇಡೀ ದಿನದಲ್ಲಿ ಸಾಕು. ಎಂತ 1000 ಗಟ್ಟಲೆ ಎಂತ ಮಾಡೋದು? ಅವನೇನು ಕಿವಿ ಕೇಳೋದಿಲ್ಲ. ಇದೆಲ್ಲ ಶುರು ಮಾಡೋದು. ಇನ್ನು ತರ್ಕ ಮುಂದೆ ಹೋಗ್ತಾ ಇರ್ತದೆ ಕೊನೆಗೆ. ಹೀಗಾಗಿ ನಾನು ಹೇಳೋದು, ಹಾಗಾದರೆ ಒಂದೇ ಮನೇಲಿ ಜನ ಇದ್ದರೆ ಸಾಕಲ್ವ? ಅಪ್ಪ ಯಾಕೆ, ಅಮ್ಮ ಯಾಕೆ, ಅಣ್ಣ ಯಾಕೆ, ಚಿಕ್ಕಪ್ಪ ಯಾಕೆ, ಅಮ್ಮ ತಂಗಿ ಯಾಕೆ, ಅದೆಲ್ಲ ಮಾಡುವಾಗ ನಾವು ಒಂದೇ ಇರುವ, ಅದೆಲ್ಲ ಕೇಳೋದಿಲ್ಲ ಅವರು. ಅದು ಬೇಕು, ಎಲ್ಲರೂ ಬೇಕು, ಫ್ರೆಂಡ್ಸ್ ಎಲ್ಲ ಬೇಕು. ಅದು ಫ್ರೆಂಡ್ಸ್ ಯಾಕೆ ಮತ್ತೆ? ಹಾಗೆ ದೇವರುಗಳಲ್ಲಿಯೂ ದೇವರಿರ್ತಾನೆ, ದೇವರ ಮಡದಿರ್ತಾಳೆ, ಮಗ ಇರ್ತಾನೆ, ಪರಿಚಾರಕರಿರ್ತಾರೆ, ಸೇವೆಯವರಿರ್ತಾರೆ. ಮತ್ತು ಇವನಿಗೆ ಒಂದು ಪ್ರಧಾನಿ ಬರಬೇಕಾದ್ರೆ ಎಕ್ಸ್ಕಾರ್ಡ್ಸ್ ಎಷ್ಟು ಬರ್ತದೆ, ಎದುರಲ್ಲಿ ಎಷ್ಟು ಕಾರು, ಹಿಂಬದಿಯಲ್ಲಿ ಎಷ್ಟು ಕಾರು. ಹಾಗೆ ದೇವರು ಅಂದರೆ ದೊಡ್ಡ ಜನ. ಅವನು ಬಂದಾಗ ಎಲ್ಲರೂ ಇರಬೇಕಲ್ಲ, ಪರಿವಾರದವರು, ವಾಹನದವರು, ಸೇವೆಯವರು. ಯಾಕಿಲ್ಲ? ಅವರನ್ನೆಲ್ಲ ಒಟ್ಟು ಮಾಡಿ ಆಗ. ಆದರೆ ಇದಕ್ಕೆಲ್ಲ ಏನು ಕಲ್ಪನೆ, ಏನು ಚಿಂತನೆ, ಏನು ಪ್ರಮಾಣ ಅನ್ನೋದಕ್ಕೆ ಬಹಳ ದೊಡ್ಡದಾದ ಯೋಚನೆ ಮಾಡ್ತಾ ಕೊನೆಗೆ ನಾನು ಹುಡುಕಿ ಹಾಕಿದೆ. ಇದರಲ್ಲಿ ಹೆಚ್ಚು ಹೆಚ್ಚಿದ್ದಾಗೆ ನಮ್ಮ ಊಟದಲ್ಲಿಯೂ ಹಾಗೆ ಅಲ್ವ? ನೀವು ಎಷ್ಟರ ಮಟ್ಟಿನ, ಆಯುರ್ವೇದಕ್ಕೆ ಹೋಗುವ, ನೀವು ಎಷ್ಟರ ಮಟ್ಟಿನ ಸೊಪ್ಪು ಸೊದೆಗಳನ್ನು ಊಟ ಮಾಡ್ತೀರೋ, ಬಳಸ್ತೀರೋ, ಅಷ್ಟು ಚೆನ್ನಾಗಿ ನೀವು ಆರೋಗ್ಯವಂತರಾಗಿ ಇರ್ತೀರಿ ಅಂತ ಕ್ರಮ. ನಿಮ್ಮ ಊಟದಲ್ಲಿ ಎಲ್ಲವೂ ಇರಬೇಕು ಹೇಳ್ತಾರೆ ಅವರು. ಅದು ಬರಲಿ, ಆಮಲಕ್ಕಿ ಇರಲಿ, ಇದರ ಬದಿಯಲ್ಲಿ ಬ್ರಾಹ್ಮಿಯೂ ಬರಲಿ, ಅದರ ಆಚೆ ಗರ್ಗ ಸೇರುವ, ಹಾಗೆಲ್ಲ ಶುರು ಮಾಡ್ತಾರೆ ಅವರು. ಹಾಗೆ ಒಂದೊಂದರಲ್ಲಿ ಒಂದೊಂದು ರೀತಿಯಾದ ಶಕ್ತಿಗಳಿರ್ತವೆ, ಒಂದೊಂದು ರೀತಿಯಾದ ಪ್ರೋಟೀನ್ಸ್ಗಳು, ವಿಟಮಿನ್ಸ್ಗಳು, ಬೇರೆ ಬೇರೆ ರೀತಿಗಳಲ್ಲಿ ನಾವು ಬೇಳೆ, ಕಾಳು, ದವಸ ಧಾನ್ಯ ಇದರಲ್ಲೆಲ್ಲ ನೋಡ್ತೇವೆ. ಅವೆಲ್ಲವನ್ನು ಪಡೀಲಿಕ್ಕೋಸ್ಕರ ನಾವು ಎಲ್ಲವನ್ನು ಬಳಸಬೇಕಾಗ್ತದೆ.
ಯಾವುದು ತ್ಯಾಜ್ಯ ಆಗುವುದಿಲ್ಲ. ಒಂದಕ್ಕೊಂದು ಹೊಡೆದು ಹಾಕುವುದಾದರೆ ಹಾಕ್ಕೊಳ್ಳಿಕ್ಕೆ ಬರುವುದಿಲ್ಲ. ಒಂದಿಷ್ಟು ಉಪ್ಪು ತಿನ್ನುವುದು, ಅದರೊಟ್ಟಿಗೆ ತುಪ್ಪ ಹಾಕೊಳ್ಳೋದು, ಅದರೊಟ್ಟಿಗೆ ಮತ್ತೆ ಬೆಲ್ಲವನ್ನು ಸೇರಿಸಿ ತಿಂತೇನೆ. ಅದೆಲ್ಲ ಕೆಲವೊಮ್ಮೆ ರಸಗಳ ಮೇಲೆ ಒಂದು ವ್ಯವಸ್ಥೆ ಇದೆ. ಉಪ್ಪು ಹುಳಿ ಖಾರಗಳು ಸೇರುವ ಲೆಕ್ಕದಲ್ಲಿ ಪತ್ರೊಡೆ ಮಾಡುವಾಗ ಚೆಂದ ಆಗ್ತದೆ. ಬೇರೆ ಕಡೆಯಲ್ಲಿ ಆಗೋದು ಹೇಸಿಗೆ ಆಗ್ತದೆ. ಪಾಯಸಕ್ಕೆ ನಾವು ಹಾಗೆ ಮಾಡುವ, ಉಪ್ಪು ಹುಳಿ ಖಾರ ಮಾಡಿ ಪಾಯಸ ಉಪ್ಪು ಹುಳಿ ಖಾರ ಮಾಡಿ ಪಾಯಸ ಮಾಡಲಿಕ್ಕೆ ಬರೋದಿಲ್ಲ. ಆಗೊಂದು ರಸಗಳಲ್ಲಿ ಒಂದು ವೈವಿಧ್ಯ, ರಸದಲ್ಲಿ ಒಂದು ಸಮನ್ವಯ ಎಲ್ಲ ಇದೆ. ಆದ್ದರಿಂದ ದೇವತೆಗಳಲ್ಲಿ ಒಂದು ವ್ಯವಸ್ಥೆ ಇದೆ ಹೇಳ್ತಾರೆ. ಒಂದೊಮ್ಮೆ ಲಿಂಗಗಳನ್ನೇ ಒಂದೊಮ್ಮೆ ಪೂಜೆ ಮಾಡೋದಾದರೆ ಎಷ್ಟರ ಮಾಡಬಹುದು ಎನ್ನುವುದಕ್ಕೆ ಒಂದು ದೊಡ್ಡ ಮಟ್ಟಿನ ಚಿಂತನೆ ಇದು. ವಾಸ್ತವವಾಗಿ ಸುಲಭವಾಗಿ ಸಾಧ್ಯವಾಗುವ ಲಿಂಗವನ್ನು ಮಾಡುವ ವಿಧಾನ ಹೇಳಿಬಿಡ್ತೇನೆ ಅಲ್ಲಿ. ಮೃತ್, ಭಸ್ಮ, ಗೋ, ಶಕೃತ್ ಅವುಗಳ ಪಿಂಡ ಅಂದರೆ ಉಂಡೆ, ಮಣ್ಣಿನ ಉಂಡೆಯಿಂದ ಮಾಡಬಹುದು ಲಿಂಗವನ್ನು. ಭಸ್ಮದಿಂದ ತಯಾರಿಸಬಹುದು. ದನದ ಸೆಗಣಿಯಿಂದ, ಗೋ ಶಕೃತ್ ದನದ ಸೆಗಣಿಯಿಂದ ಮಾಡಲಿಕ್ಕೆ ಬರ್ತದೆ. ತಥಾ ವಾಲುಕಯಾಪಿಷ, ವಾಲುಕ ಅಂದರೆ ಹೊಯ್ಗೆ, ಮರಳಿನಿಂದಲೂ ಲಿಂಗ ಮಾಡಲಿಕ್ಕೆ ಆಗ್ತದೆ. ಇಷ್ಟು ಕೃತ್ವಾ ಲಿಂಗಂ ಸಕೃತ್ ಪೂಜ್ಯ ವಸೇತ್ ಕಲ್ಪಾಯುಷಂ ದಿವಿ. ಹೀಗೆ ಒಂದು ಲಿಂಗ ಮಾಡಿ ಪೂಜೆ ಮಾಡಿದವ ಬದುಕಿನಲ್ಲಿ ಬಹಳ ಸಮಯದವರೆಗೆ ಸ್ವರ್ಗದಲ್ಲಿ ಇರ್ತಾನೆ ಅಂತ. ತಥೋ ಭವತಿ ವಿಪ್ರಶ್ಚ ಮಹಾಪ್ರಾಜ್ಞಶ್ಚ ಭೂಮಿಮಾನ್. ಅಲ್ಲಿಂದ ಮುಂದಿನ ಜನ್ಮದಲ್ಲಿ ಒಳ್ಳೆ ಚಿಂತಕನಾಗಿ ಹುಟ್ಟಿ ಬರ್ತಾನೆ. ರಾಜ ಭವೇದ್ ಭಾರತೇಚ್, ಭಾರತದಲ್ಲಿ ರಾಜನಾಗಬಹುದು. ಯಾವಾಗ? ಲಿಂಗಾನಾಂ ಶತಪೂಜನಾಥ್. 100 ಗಟ್ಟಲೆ ಲಿಂಗವನ್ನು ಪೂಜೆ ಮಾಡಿದರೆ, ಅಂದರೆ ಜಾಸ್ತಿ ಆಗ್ತಾ ಬಂತು ಕ್ವಾಂಟಿಟಿಗಳಲ್ಲಿ. 100 ಗಟ್ಟಲೆ ಲಿಂಗ ಪೂಜೆ ಮಾಡಿದಾಗ ಏನಾಗ್ತಾನೆ ಕೇಳಿದರೆ ಅವನು ರಾಜನಾಗ್ತಾನೆ. ಇದು ಲಿಂಗ ಎನ್ನುವುದು ಕೇವಲ ಇಲ್ಲಿಗೆ ಸಂಬಂಧಪಟ್ಟಂತೆ ಅಂದಾಗ ಶಿವನಿಗೆ ಅಂತ. ಲಿಂಗ ಅಂತ ನಾನು ಕಳೆದ ಬಾರಿ ಹೇಳಿದ್ದೇನೆ. ಲಿಂಗ ಅಂದರೆ ಒಂದು ಪ್ರತೀಕ ಅಂತ. ಪ್ರತೀಕ ಅಂದಾಗ ಯಾರದ್ದು ಆಗ್ತದೆ, ಎಲ್ಲರದ್ದು ಆಗ್ತದೆ ಪೂಜೆಗೆ. ಹಾಗಾಗಿ ಎಲ್ಲರ ಪೂಜೆಯ ವಿಷಯದಲ್ಲಿಯೂ 100 ಗಟ್ಟಲೆ ಪೂಜೆ ಮಾಡುವವ ಇಟ್ಟುಕೊಂಡು ಅದು ಆಟ ಅಲ್ಲ ಅಂತ ಅರ್ಥ ಆಯ್ತು ಈಗ ನಮಗೆ. ಅಂಥದ್ರಲ್ಲಿ ಸಾಧನೆ ಹೆಚ್ಚಿದೆ, ಅವನು ಲೀಡರ್ ಆಗ್ತಾನೆ. ಇನ್ನು ಮುಂದಕ್ಕೆ ಹೋದರೆ ಸಹಸ್ರ ಪೂಜನಾತ್ ಸೋಪಿ ಲಭತೆ ನಿಶ್ಚಿತಂ ಫಲಂ. 1000 ಗಟ್ಟಲೆ ಮಾಡಿದ್ರಂತೂ ಗ್ಯಾರಂಟಿ ಆಗ್ತಾನೆ. ಇದು ರಾಜನಂತೆ ಆಗ್ಬೋದು, ದೊಡ್ಡ ಜನ ಅಂತ ಆಗ್ಬೋದು ಅಂತ ನೀವು ಅರ್ಥ ಮಾಡಿದರೆ, ಈಗ ಪ್ರತಿಯೊಬ್ಬರು ಅವರವರ ಮನೆಯಲ್ಲಿ ರಾಜರೇ, ಅವರ ಊರಿನಲ್ಲಿ ರಾಜರೇ ಅಂತ ನೀವು ಸಂಕೋಚಾರ್ಥ ಮಾಡಿದರೆ, ಇಲ್ಲಪ್ಪ ಗ್ಯಾರಂಟಿ 1000 ಗಟ್ಟಲೆ ಒಂದೊಮ್ಮೆ ನೀನು ಲಿಂಗವನ್ನು ಒಟ್ಟು ಮಾಡಿಕೊಂಡು ಪೂಜೆ ಮಾಡಿದರೆ, ಶಾಲಗ್ರಾಮ ಆಗಲಿ ಪ್ರತಿಮೆ ಆಗಲಿ, ಇದರಲ್ಲಿ ಖಂಡಿತವಾಗಿಯೂ ಅದ್ಭುತವಾದಂಥ ಫಲವನ್ನು ಪಡೀಲಿಕ್ಕೆ ಉಂಟು. ಮತ್ತು ಮುಂದೆ ಹೋಗ್ತಾನೆ ಅವನು. ಸ್ಥಿತ್ವಾದ ಸುಚಿರಂ ಸ್ವರ್ಗೇ ರಾಜೇಂದ್ರೋ ಭಾರತೇ ಭವೇತ್. ನಮ್ಮ ದೇಶದ ಮೇಲೆ ಬಹಳಷ್ಟು ಮೌಲ್ಯವನ್ನು ಕೊಡ್ತಾರೆ. ಭಾರತದಲ್ಲಿ ಹುಟ್ಟಿ ಬರುವುದು ಅಂದರೆ ಅದು ದೇವರ ನಾಡು ಅಂತ ಅರ್ಥ. ಅನೇಕ ಭಗವಂತನ ಅವತಾರಗಳ ಬೀಡು ಇದು. ರಾಮಾಯಣ ಮಹಾಭಾರತಗಳು ನಡೆದ ಚರಿತೆಯ ನೆಲವದು. ಹಾಗಾಗಿ ಇಲ್ಲಿ ಬಂದು ಸಾಧನೆ ಮಾಡೋದು ಅಂದರೆ ಬಹಳಷ್ಟು ಅದಕ್ಕೆ ಲಾಭ ಉಂಟು ಅಂತಾರೆ. ಬೇರೆ ಕಡೆಯಲ್ಲಿ ಮಾಡಿದ ಕೆಲಸ ದುಡ್ಡು ಜಾಸ್ತಿ ಕೊಟ್ಟಿರ್ಬೋದು, ಅವನು ಡಾಲರ್ ಲೆಕ್ಕ ಹಾಕ್ಬೋದು. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ವಿಶೇಷವಾದಂತಹ ಪುಣ್ಯ ಕ್ಷೇತ್ರ ಇದು ಅಂತಾನೆ. ಅದರೊಟ್ಟಿಗೆ ಅಯುತೇಚ, ಅಯುತ ಅಂದರೆ 10,000 ಅಂತ ಅರ್ಥ. 1000ಕ್ಕೆ ಒಂದು ಸೊನ್ನೆ ಹೆಚ್ಚು. 10,000 ಪೂಜೆ ಮಾಡಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಯೋಚನೆ ಮಾಡಿಕೊಳ್ಳಿ. ತದೀಶಶ್ಚ ಲಕ್ಷೇಚ ಪೃಥ್ವೀಶ್ವರ. ಇಡೀ ನೆಲದ ಒಡೆಯನಾಗಲಿಕ್ಕೆ ಸಾಧ್ಯ ಆಗ್ತದೆ 1,00,000ದ ಮೇಲೆ ಪೂಜೆ ಮಾಡಲಿಕ್ಕೆ ನಿಂತರೆ ಅಂತ. ಇನ್ನು ಅದಕ್ಕಿಂತ ಜಾಸ್ತಿ ಹೇಳುವುದಿಲ್ಲ, ಅದಾಗುವುದಿಲ್ಲ ಅಂತ. ಲಕ್ಷವನ್ನು ಪೂಜೆ ನಾನು ಒಂದು ಕಡೆಯಲ್ಲಿ ಎಲ್ಲಿಯೋ ಇದರಲ್ಲಿ ಗೂಗಲಲ್ಲಿ ನೋಡಿದ್ದೇನೆ. ಅವರು ದೊಡ್ಡ ಜಗಲಿ ಹಾಕಿದ್ದಾರೆ. ಜಗಲಿ ಮೇಲೆ ಪೈಪಲ್ಲಿ ನೀರು ಬಿಡ್ತಾರೆ. ಶಾಲಿಗ್ರಾಮ ಇಟ್ಟಿದ್ದಾರೆ ರಾಶಿಗಟ್ಟಲೆ. ಅದು ಯಾವ ಶಾಲಿಗ್ರಾಮ ಅಂತಲೂ ಅವರಿಗೇನು ಐಡೆಂಟಿಫಿಕೇಷನ್ ಇಲ್ಲ. ಒಟ್ಟು ಮಾಡಿದ್ದಾರೆ ರಾಶಿಗಟ್ಟಲೆ. ಎಷ್ಟು 5-10 ಸಾವಿರ ಏನೋ ಉಂಟು ಹೇಳ್ತಾರೆ ಅವರು, ಲೆಕ್ಕ ಮಾಡಿಟ್ಟಿದ್ದಾರೆ. ಅದೆಷ್ಟು ಒಂದಕ್ಕೊಂದು ಹೊಡೆದೋಗಿದೋ ಗೊತ್ತಿಲ್ಲ. ಅಂಥದ್ದು ನೀರು ಬಿಡೋದು ಹೇಗೆ ಹೇಳಿದರೆ ಪೈಪಿನಲ್ಲಿ ನೀರು ಬಿಡೋದು. ಅದಕ್ಕೆ ಇದು ಕಷ್ಟ ವಿಷಯ. ಇದಾಗಲಿಲ್ಲ. ಅದರ ಬದಲಿಗೆ ನಾವು ಕೊಡಪಾನದಿಂದ ಹೊತ್ತಾಕಿದ್ರೆ ನೀರಾದರೂ ಸ್ವಲ್ಪ ಹತ್ತಿರ ಹೋದರೆ, ಅದರಿಂದ ಅಷ್ಟೆಲ್ಲ ಹೆಚ್ಚು ಒಟ್ಟು ಮಾಡಲಿಕ್ಕೆ ಬರುವುದಿಲ್ಲ ಹೇಳಿ 1,00,000ಕ್ಕೆ ನಿಲ್ಲಿಸಿದ್ದಾರೆ. ಅದಕ್ಕೆ ನಾನು ಹೆಡ್ಡಿಂಗ್ ಕೊಡುವಾಗ 1,00,000 ಲಿಂಗ ಮಾತ್ರ ಕೊಟ್ಟಿದ್ದೇನೆ. ನಮ್ಮದು 1,00,000 ದೀಪೋತ್ಸವ ಎಲ್ಲ ಸಮ, 1,00,000 ಚಿಂತನೆ ಎಲ್ಲ 1,00,000 ಭಕ್ತಿ ಉದ್ಯಾಪನೆ ಎಲ್ಲ ಸಮ, 1,00,000 ನಮಸ್ಕಾರ ಎಲ್ಲ ಸರಿ. 1,00,000ದ ಆಚೆಗೆ ನಮ್ಮ ಕೈಕಾಲುಗಳು ಸಾಧನೆಗಳು ಕೇಳುವುದಿಲ್ಲ ಹೇಳುವುದಿಲ್ಲ ಎನ್ನುವುದು ಸತ್ಯ. ಇದನ್ನಿಟ್ಟುಕೊಂಡವರು ಭಾಳ ಚಂದವಾಗಿ ಪೂಜನೆ ಚ ಅತಿಭಕ್ತಿ ಆಚಾಪಿ ಅತಿರಿಕ್ತಂ ಬಲ ಲಭೆ. 1,00,000 ಗಟ್ಟಲೆ ಪೂಜೆ ಮಾಡಿದಾಗ 1,00,000 ಗಟ್ಟಲೆ ಬೆಲೆಯನ್ನು ಆತ ಪಡಿತಾನೆ ಅಂತ ತಿಳಿಸ್ತಾರೆ. ಅನೇಕ ಲಿಂಗಗಳ ಬಗ್ಗೆ ಮಾತುಗಳು ಉಂಟು ಕೇಳಿದರೆ, ಐಡೆಂಟಿಫಿಕೇಷನ್ ಗುರುತು ಉಂಟ ಕೇಳಿದರೆ, ಏನು ಹೆಸರು ಕೊಡುವ ಅಂದರೆ ನನಗೂ ತುಂಬ ಇಷ್ಟ. ಅದು ಒಟ್ಟು ಮಾಡಿಟ್ಟಿದ್ದೇನೆ ಕೆಲವು ಲಿಂಗಗಳನ್ನು. ನಮಃ ಕನಕಲಿಂಗಾಯ ವೇದಲಿಂಗಾಯ ವೈ ನಮಃ ಅಂತ. ಯಾರಿಗೆ ಹೆಚ್ಚು ಗೊತ್ತಿಲ್ಲ. ಇದನ್ನು ಕೆಲವೊಮ್ಮೆ ಅಗ್ನಿಪುರಾಣದ ಗೆರೆಗಳನ್ನು ನಮ್ಮ ಉಡುಪಿಯ ಚಂದ್ರಮೌಳೀಶ್ವರದಲ್ಲಿ ನಾನು ಕೆಲವೊಮ್ಮೆ ಪ್ಲೇಸ್ಮೆಂಟ್ ಮಾಡಿದ್ದುಂಟು ನೋಡಿಕೊಳ್ಳುವವರಿಗೆ ಎಷ್ಟೆಲ್ಲ ಲಿಂಗಗಳಿವೆ ಅಂತ. ಇದರಲ್ಲಿ ಉಪಚಾರಗಳನ್ನು ಸಮರ್ಪಿಸಲಿಕ್ಕೆ ಆಗ್ತದೆ.
ಕನಕಲಿಂಗಾಯ ನಮಃ ಅಂತ ಹೇಳಿಕೊಂಡು ಆರಂಭದಿಂದ ಬಂದು ಕೂತವನಿಗೆ ಅರ್ಘ್ಯಂ ಸಮರ್ಪಯಾಮಿ ಅಂತ, ಆನಂತರ ಮತ್ತು 2 ಪಾದ್ಯಕ್ಕಾಗುವ 2 ನಾಮಗಳನ್ನು ಉಪಯೋಗಿಸಿಕೊಂಡು ವೇದಲಿಂಗಾಯ ನಮಃ ಪರಮಲಿಂಗಾಯ ನಮಃ ಅಂತ ಹೇಳಿ ದಕ್ಷಿಣ ಮತ್ತು ಉತ್ತರ, ದಕ್ಷಿಣ ಮತ್ತು ವಾಮ ಪಾದಗಳನ್ನು ತೊಳೆಯುವ ವಿಧಾನದಲ್ಲಿ ಪಾದ್ಯದ್ವಯಕ್ಕೆ ವ್ಯವಸ್ಥೆ, ಆನಂತರ ಆಚಮನಕ್ಕೆ, ಹೀಗೆ ಇದನ್ನೆಲ್ಲ ಬಳಸಿಕೊಂಡು ವಿಸ್ತಾರವಾದ ಉಪಚಾರಗಳಿಗೆ ಛತ್ರ ಚಾಮರ ವ್ಯಜನ ದರ್ಪಣ ನೃತ್ಯ ಗೀತ ವಾದ್ಯ ಇವೆಲ್ಲ ರಾಜೋಪಚಾರಗಳನ್ನು ಸೇರಿಸಿಕೊಂಡು, ಮತ್ತು ಮಧ್ಯದಲ್ಲಿ ಸ್ನಾನಕ್ಕೆ ಬಂದಾಗ ಉಷ್ಣೋದಕ ಸ್ನಾನ, ಆನಂತರ ತೈಲಾಭ್ಯಂಜನ ಇವನ್ನಿಟ್ಟುಕೊಂಡು, ಮತ್ತು ಪಂಚಾಮೃತ ಸ್ನಾನ, ಅದಕ್ಕೂ ಮೊದಲು ಪಂಚಗವ್ಯ ಸ್ನಾನ, ಕಷಾಯೋದಕ ಸ್ನಾನ, ಗಂಧೋದಕ ಸ್ನಾನ ಪ್ರತ್ಯೇಕ ಮಾಡಿಕೊಂಡಾಗ ಇಷ್ಟೆಲ್ಲ ಲಿಂಗಗಳ ಚಿಂತನೆ ಮಾಡಲಿಕ್ಕೆ ಬರ್ತದೆ. ಇದೆಲ್ಲ ನೋಡಲಿಕ್ಕೆ ಬಂತು. ಎಲ್ಲ ಪ್ರಕಾರದ ಲಿಂಗಗಳು ಇಲ್ಲಿ ಕಲೆತಿವೆ. ಇಂಥ ಚಿಂತನೆಗಳನ್ನು ಹಿಂದಿನವರು ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೂ ಆಗುವ ಹಾಗೆ ಸಂಪತ್ತನ್ನು ಕೊಡುವ, ಆನಂದವನ್ನು ಈವ, ದುರಿತಗಳನ್ನು ನಿವೃತ್ತಿಸುವ ಈ ಎಲ್ಲ ಹೆಸರುಗಳು ಅದರಲ್ಲಿ ಸೇರಿಕೊಳ್ಳುತ್ತವೆ. ಅಂತಹ ಭಗವಂತನ ಪೂಜೆ ಪುನಸ್ಕಾರಗಳ ಬಗ್ಗೆ ಇದನ್ನು ನಾನು ವಿವರಿಸಬೇಕಾಗಿಲ್ಲ, ಯಾಕೆಂದರೆ ಇದು ಸ್ಲೈಡ್ಸ್ ಆಗಿ ಸಿಗುವುದರಿಂದ ಯೂಟ್ಯೂಬಲ್ಲಿ ಮತ್ತೆ ಅದನ್ನು ನೋಡಿ ಕಲೀಲಿಕ್ಕೆ ಆಗ್ತದೆ ಅಂತ. ಇನ್ನೊಂದು ದೊಡ್ಡ ಕಾನ್ಸೆಪ್ಟ್, ಲೋಕದಲ್ಲಿ ಎಲ್ಲವೂ ಪಾರ್ವತಿ ಪರಮೇಶ್ವರಮಯವಾಗಿರ್ತದೆ ಅಂತ ಹೇಳಲಿಕ್ಕೆ ಒಂದು ಅದ್ಭುತವಾದ ಒಂದು ಚಿಂತನೆ. ಸರ್ವಾಕಾರವು ಸ್ಥಿತವು ಏತವು, ಇವರಿಬ್ಬರು ಎಲ್ಲ ಆಕಾರದಲ್ಲಿ ಇದ್ದಾರೆ. ಕೊನೆಯ ಗೆರೆ ಅದು. ನರೈಹಿ ಶ್ರೇಯೋರ್ಥಿಭಿ ಶಿವವು, ಮನುಷ್ಯರದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಉಂಟು. ಪೂಜನೀಯವು ನಮಸ್ಕಾರ್ಯವು, ಅದರಿಂದ ಪ್ರತಿಯೊಬ್ಬರೂ ಸಹ ಗೌರವಕ್ಕೆ ಪಾತ್ರರಾಗ್ತಾರೆ. ಚಿಂತನೀಯವು ಚ ಸರ್ವದಾ, ಯಾವತ್ತೂ ಅವರನ್ನು ಅನುಸಂಧಾನ ಮಾಡಲಿಕ್ಕುಂಟು. ಎಲ್ಲಿಂದ ಶುರು ಕೇಳಿದರೆ ರುದ್ರೋ ನರಃ ಉಮಾನಾರಿ ತಸ್ಮೈ ತಸ್ಯೈ ನಮೋ ನಮಃ ಅಂತ. ಮನುಷ್ಯ ಅವನು ರುದ್ರರೂಪನಿರ್ತಾನೆ, ಹಾಗೆ ಹೆಣ್ಣು ಎಂಬವಳು ಅವಳು ಪಾರ್ವತಿ ರೂಪದಲ್ಲಿ ಇರ್ತಾಳೆ. ಹೀಗೆ ಇವರಿಬ್ಬರನ್ನು ನಾವು ಜಗತ್ತಿನಲ್ಲಿ ನೋಡಲಿಕ್ಕೆ ಬರ್ತದೆ ಅಂತ. ಪ್ರತಿಯೊಂದು ಕಡೆಯಲ್ಲಿ ಸೂರ್ಯನನ್ನು ನೋಡಿದಾಗ, ನೆರಳನ್ನು ಕಂಡಾಗ, ಚಂದ್ರನನ್ನು ನೋಡಿದಾಗ, ಬೆಳಕನ್ನು ಗುರುತಿಸಿದಾಗ, ಹಗಲನ್ನು ನೋಡಿದಾಗ, ರಾತ್ರಿಯನ್ನು ನೆನಪಿಸಿದಾಗ, ಹಾಗೆ ಯಜ್ಞ ಅದರ ವೇದಿಕೆ, ಬೆಂಕಿ ಅದಕ್ಕೆ ಸ್ವಾಹಾಕಾರ, ವೇದ ಅದರ ಚಿಂತನೆ ಶಾಸನ, ವೃಕ್ಷ ಅದಕ್ಕೆ ಹಬ್ಬಿದ ಬಳ್ಳಿ ಪುಷ್ಪ ಅದರ ಪರಿಮಳ, ಹಾಗೆ ವಿಶೇಷವಾಗಿ ಅರ್ಥ ಅದಕ್ಕೆ ಬೇಕಾಗಿರತಕ್ಕ ಅಕ್ಷರ, ಕೊನೆಗೆ ರುದ್ರ ಲಿಂಗ ಉಮಾಪೀಠ. ಹೀಗೆ ಬಹಳ ಸುಂದರವಾದ ಒಂದು ಚಿಂತನೆ. ಇನ್ನು ತಿಳಿಯಬೇಕಾದ್ದು ಬಾಕಿ ಉಳಿದದ್ದು ಶೈವಾಗಮದ ಬಗ್ಗೆ. ತುಂಬ ವಿಚಿತ್ರವಾದಂಥ ಕೆಲವು ಚಿಂತನೆಗಳಿಲ್ಲಿವೆ. ಅದರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ಕೊಡುತ್ತೇನೆ. ತುಂಬ ಕಾಂಪ್ಲಿಕೇಟೆಡ್, ಆದರೆ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಸುಮಾರು ಕಡೆಯಿಂದ ಒಟ್ಟು ಮಾಡಿದ್ದೇನೆ. ಈಶಾನ ಗುರು ಪದ್ಧತಿ ಆಗಲಿ, ಕಾಮಿಕಾಗಮ ಆಗಲಿ, ಮತ್ತು ಕಾರಣಾಗಮ ಆಗಲಿ, ಲಿಂಗಪುರಾಣ ಆಗಲಿ, ಸ್ಕಂದಪುರಾಣ ಆಗಲಿ, ಪದ್ಮಪುರಾಣ ಆಗಲಿ, ಇವೆಲ್ಲದರ ಒಟ್ಟು ಮೊತ್ತದಲ್ಲಿ ಏನೆಲ್ಲ ಆಶಯಗಳು ಬರ್ತವೆ, ಎಷ್ಟು ಇವೆ ಅಂತ ಎನ್ನುವುದನ್ನು ನೋಡಿಕೊಳ್ಳಿಕ್ಕಾಗ್ತದೆ. ಶೈವಂ ಪಾಶುಪತಂ ಸೋಮಂ ಲಾಕುಲಂಚ ಚತುರ್ವಿಧಂ, ಒಟ್ಟು 4 ಪ್ರಕಾರದಿಂದ ಶೈವಶಾಸ್ತ್ರವನ್ನು ಕರೀಲಿಕ್ಕೆ ಬರ್ತದೆ. ಇವತ್ತು ನಾವು ಶೈವಶಾಸ್ತ್ರ ಅಂತ ಮಾತ್ರ ಹೇಳುತ್ತೇವೆ, ಯಾಕೆಂದರೆ ನಮಗೆ ಅದರ ಆಚಿನ ಪತ್ತೆ ಗೊತ್ತಿಲ್ಲ. ಪಾಶುಪತ ಸೂತ್ರ 5 ಅಧ್ಯಾಯದಲ್ಲಿದೆ. ಬಹಳ ವಿಚಿತ್ರವಾದ ಸೂತ್ರಗಳನ್ನೆಲ್ಲ ಹೆಣೆದಿದೆ. ಸುಮಾರು 100-200 ಸೂತ್ರಗಳು ಅಲ್ಲಿ ಚಿಂತನೆಗೆ ಸಿಗ್ತವೆ. ಅದನ್ನೆಲ್ಲ ಯಾರು ನೋಡಲಿಕ್ಕೆ ಹೋಗಲಿಲ್ಲ. ಪಾಶುಪತ ಶಾಸ್ತ್ರವೇ ಬೇರೆ, ಅದನ್ನೆಲ್ಲ ನಾವು ಶೈವದಲ್ಲೇ ಸೇರಿಸಿಕೊಂಡಿದ್ದೇವೆ. ಅದು ಪಶುಪತಿ ಹೇಳಿದ್ದು ಅಂತ ಅದಲ್ಲ. ಶಿವನಿಗೆ ಸಂಬಂಧಪಟ್ಟಂತೆ ಶೈವ ಎನ್ನುವ ಸಂಗತಿಯಾಗಿರುವ ಶಾಸ್ತ್ರವೇ ಬೇರೆ, ಪಾಶುಪತ ಬೇರೆ, ಸೋಮ ಬೇರೆ. ಉಮಾ ಸೈತನ ಅದವ ಸೋಮ ಅಂತ, ಸೋಮ ಅಂದರೆ ಚಂದ್ರ ಅಲ್ಲ ಇಲ್ಲಿ. ಮತ್ತೊಂದು ಲಾಕುಲಾಗಮ ಅಂತ. ಈಗ 4 ಪ್ರಕಾರ ಇದೆ. ಅದರಲ್ಲಿ ತೇಷು ಶೈವಂ ಪರಂ, ಸೌಮ್ಯ, ಅದು ಬಹಳ ಚಂದವಾದದ್ದು ಅಂತ ಹೇಳಿ ಶೈವಶಾಸ್ತ್ರ ಅಧ್ಯಯನ ಯೋಗ್ಯ ಅಂತ ಇಟ್ಕೊಂಡ್ರು. ಮತ್ತು ಉಳಿದವು ಅಂತ ಕೇಳಿದರೆ ರೌದ್ರಂ ಪಾಶುಪದಾಧಿಕಂ, ಉಳಿದದ್ದೆಲ್ಲ ಸೌಮ್ಯವಾಗಿಲ್ಲ, ಸ್ವಲ್ಪ ಜಾಸ್ತಿ ಗಡುಸಾಗಿದೆ. ಅದರಲ್ಲಿ ಯೋಗಗಳು, ಹಠಯೋಗಗಳು, ಪದ್ಧತಿಗಳು, ತಂತ್ರಗಳೆಲ್ಲ ತುಂಬ ತಾಮಸ ಪ್ರಕಾರದಲ್ಲಿ ಬಂದಿವೆ ಅಂತ ಅದೇ ಹೇಳಿಕೊಳ್ಳುತ್ತದೆ. ನಾನು ಹೇಳುವಂಥದ್ದಲ್ಲಿದ್ದೆ ಗಮಕ. ಈ ಉಳಿದವುಗಳು ರೌದ್ರವಾಗಿವೆ, ಸೌಮ್ಯವಾಗಿಲ್ಲ. ಇನ್ನು ರುದ್ರನಿಗೆ ಸಂಬಂಧಪಟ್ಟದ್ದು ಶಬ್ದ ಅಲ್ಲ, ಅದಕ್ಕೆ ಸೌಮ್ಯ ಶಬ್ದ ಆಗಿದ್ದಾನೆ. ಸೌಮ್ಯ ಮತ್ತು ರುದ್ರ ಅದು ಕಠೋರವಾಗಿದೆ ಅಂತ. ಶೈವದಲ್ಲಿಯೂ ಪುನಃ ಚತುರ್ಭೇದಂ ವಾಮಂ ದಕ್ಷಿಣಮೇವಚ ಮಿಶ್ರಂ ಸಿದ್ಧಾಂತಂ ಅಂತ ಅದರಲ್ಲಿ 4 ಪ್ರಕಾರ ಉಂಟು. ಶೈವದಲ್ಲಿಯೂ ವಾಮ
ವಾಮಾಚಾರಗಳ ದಕ್ಷಿಣಾಮನಾಯ, ಆನಂತರ ಮಿಶ್ರ ಆಗಮ, ಕೊನೆಗೆ ಸಿದ್ಧಾಂತ ಅಂತ. ಅದರಲ್ಲಿ ಸಿದ್ಧಾಂತ ಬೆಸ್ಟ್, ಶೈವದಲ್ಲಿಯೂ ಸಿದ್ಧಾಂತ ಬೆಸ್ಟ್ ರೂಟ್. ತೇಷು ಸಿದ್ಧಾಂತಮುತ್ತಮಂ. ಅದೆಷ್ಟು ಬಗೆ ಅಂದರೆ ಅಷ್ಟಾವಿಂಶತಿ ವೇದೇನ ಸಿದ್ಧಾಂತ, ಅದು 28 ಆಗಿದೆ. 28ನೇ ಸ್ಲೈಡಲ್ಲಿ ಹೇಳ್ತೇನೆ ಹೇಗಿದೆ ಎಲ್ಲ ಅಂತ. ಇದಿಷ್ಟು ವಿಷಯ. ಈಶಾನವಕ್ತ್ರಾತ್ ಊರ್ಧ್ವಸ್ತಾತ್ ಜ್ಞಾನಂ ಯಸ್ಯಾಧಿಕಾರಿಕಂ ತದೇವ ಯುಗಭೇದೇನ ಸದ್ಯೋಜಾತಾದಿ ಮೂರ್ತಿಭಿಃ ದಶಭೇದೇನ 10, 18 ಒಟ್ಟು 28. 28 ಹೇಗೆ ಆಯಿತು ಎನ್ನುವುದನ್ನು ಹೇಳ್ತಾರೆ. ಅದು ಈಶಾನವಕ್ತ್ರಾದ್ ಊರ್ಧ್ವಸ್ತಾತ್, ಮೇಲಿನ ಲೆಕ್ಕ ಈಶಾನ ತಲೆ, ಇನ್ನು 4 ಸುತ್ತಿನ ತಲೆ, ವಾಮ ಅಘೋರ ಈಶಾನ ತತ್ಪುರುಷ ಅಂತ. ಇದು ಆಯಾ ಯುಗಕ್ಕೆ ಅನುಗುಣವಾಗಿ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಮೋರೆಯಿಂದ ಬಂದಿದೆ ಅಂತ. ಹಾಗೆ ಬಂದು 18 ಕೂಡಿಸು 10 28 ಆದತ್ತು. ಅದು ಯಾವ ತಲೆಯಿಂದ ಎಷ್ಟು ಅದು ಮತ್ತೆ ನೋಡುವ. ಅಂತೂ ಹತ್ತಿರ ಬಂದೆವು ನಾವು. ಅದರೊಟ್ಟಿಗೆ ಷಷ್ಟಿಭಿ ಕ್ರಮೇಣೇವ ಕಥಿತಂತು ಶಿವಾಜಿ, ಅದು ಮತ್ತೆ ಆಗಮದಲ್ಲಿ ಬರುವಾಗ 68 ಪ್ರಕಾರದಲ್ಲಿ ಅದು ಬಂದಿದೆ. ಅದು ಬಿಡುವ ಮತ್ತೆ ನೋಡುವ. ಈಗ 28 ಆಗಮಗಳು ಹೇಗೆ ಬಂತು ಅಂತ ಹೇಳಲಿಕ್ಕೆ ಹಿಂದಿನ ಸ್ಲೈಡಲ್ಲಿ 4 ರೂಪಗಳನ್ನು ಕೊಟ್ಟಿದ್ದೇನೆ ನಾನು ನಿಮಗೆ ನೋಡಲಿಕ್ಕೆ ಬರುವಾಗಿ. 5ನೇವನು ಇಲ್ಲಿ ಹಾಕಿದ್ದೇನೆ. ಏನೇ ಇರಲಿ ಅವರು 5 ಜನ ಹೇಗೆ ಅಂತ. ಕಾಮಿಕಾದಿ ಅಜಿತಾಂತಾಶ್ಚ ಸದ್ಯೋಜಾತ ಮುಖೋದ್ಭವಾ. ಸದ್ಯೋಜಾತ ಎನ್ನುವ ಭಗವಂತನ ಶಿವನ ರೂಪದಿಂದ ಮೋರೆಯಿಂದ ಕಾಮಿಕ ಮುಂತಾದ ಅಜಿತದವರೆಗಿನ ಆಗಮಗಳು ಬರೆದೇನೆ, ಕೆಳಗೆ ಟೇಬಲ್ ಹಾಕಿದ್ದೇನೆ. ಸದ್ಯೋಜಾತದಿಂದ ಬಂದದ್ದು ಕಾಮಿಕಾಗಮ, ಯೋಗಜಾಗಮ, ಅಚಿಂತ್ಯಾಗಮ, ಕಾರಣಾಗಮ, ಅಜಿತಾಗಮ. ಅದರಲ್ಲಿ ಒಂದೆರಡೇನೂ ಸಿಗುವುದಿಲ್ಲ, ಮತ್ತೆಲ್ಲ ಅವೈಲೇಬಲ್, ಓದಲಿಕ್ಕೆ ಬರ್ತದೆ, ಸಿಗ್ತದೆ ಓದುವವರಿಗೆ. ಮತ್ತು ಎರಡನೇದ್ದು ದೀಪ್ತಾದಿ ಸುಪ್ರಭೇದಾಖ್ಯಾ ವಾಮದೇವ ಮುಖೋದ್ಭವ. ವಾಮದೇವನಿಂದ ಬಂದದ್ದು ದೀಪ್ತದಿದ್ದ ಶುರು. ದೀಪ್ತಾಗಮ, ಸೂಕ್ಷ್ಮಾಗಮ, ಸಹಸ್ರಾಗಮ, ಅಂಶಮದಾಗಮ, ಸುಪ್ರಭೇದಾಗಮ ಅಂತ 5 ಒಂದೊಂದು ಮೋರೆಯಿಂದ ಬಂದಿದೆ. ತಿಳ್ಕೊಳ್ಳಿಕ್ಕೇನು ಸುಮಾರೇನು ಸಮಸ್ಯೆ ಇಲ್ಲ. ಅದು ಓದಲಿಕ್ಕೆ ಹೋಗದಿದ್ದರೂ ಯಾವ ಮೋರೆಯಿಂದ ಎಷ್ಟು ಬಂದಿದೆ, ಅದು ಯಾವುಗಳು ಅಂತಾದರೂ ಸ್ವಲ್ಪ ಸೂಕ್ಷ್ಮವಾಗಿ ಹೆಸರೇನಾದರೂ ಕೊಟ್ಟಿದ್ದಾರೆ ಅಂತ ತಿಳಿಯುವುದೇನು ಸಮಸ್ಯೆ ಇಲ್ಲ. ಆನಂತರ ವಿಜಯಾದ್ಯಾಸ್ತು ವೀರಾಂತಹ ಪಂಚೈತೆ ಅಘೋರ ವಕ್ತ್ರಜಾಹ. ಅಘೋರದ ಮೋರೆಯಿಂದ ಬಂದದ್ದು ವಿಜಯಾಗಮ, ನಿಶ್ವಾಸಾಗಮ, ಸ್ವಯಂಭುವಾಗಮ, ಅನಲಾಗಮ, ವೀರಾಗಮ. ಇದರಲ್ಲಿ ಒಂದೆರಡು ಮಿಸ್ಸಿಂಗ್ ಅಷ್ಟೇ. ಮತ್ತೆ ನೋಡಿದರೆ ರೌರವಾದ್ಯಾಸ್ತು ಬಿಂಬಾಂತಹ ಪುರುಷಾಖ್ಯಾನನ ಉದ್ಭವಾ. ತತ್ಪುರುಷನಿಂದ ಬಂದದ್ದು ರೌರವಾಗಮ, ಮಕುಟಾಗಮ, ವಿಮಲಾಗಮ, ಚಂದ್ರಜ್ಞಾನಾಗಮ ಮತ್ತು ಬಿಂಬಾಗಮ. ಇದರಲ್ಲೆಲ್ಲ ಬೇಕಾದಷ್ಟು ರೆಫರೆನ್ಸ್ಗಳನ್ನೆಲ್ಲ ಕೊಡ್ತಾರೆ. ಕೊನೆಗೆ ಪ್ರೋದ್ಗೀತಾದಿ ಅಷ್ಟತಂತ್ರಾಸ್ತು ಚ ಈಶಾನಾನನ ಸಂಭವ. ಈಶಾನ ಮೋರೆಯಿಂದ 8 ಬಂದಿದೆ ಅಂತ. ಮೇಲಿನ ಮೋರೆಯಲ್ಲಿ 8 ಆಗ್ತದೆ. ಪ್ರೋದ್ಗೀತಾಗಮ, ಲಲಿತಾಗಮ, ಸಿದ್ಧಾಗಮ, ಸಂತಾನಾಗಮ, ಸರ್ವೋತ್ತರಾಗಮ, ಪಾರಮೇಶ್ವರಾಗಮ, ಕಿರಣಾಗಮ ಮತ್ತು ವಾತಲಾಗಮ. ಇವತ್ತು ಹೆಚ್ಚಿನವರು ಮುಟ್ಟುವಂಥದ್ದು ವಾತಲಾಗಮದಲ್ಲಿ ಮಾತ್ರ. ಮಾತಾಡಲಿಕ್ಕೆ ಹೋದರೆ ಮಾತಾಡುವವರು ಇರುವಂಥದ್ದು ಅಲ್ಲಿ. ಉಳಿದ ಕಡೆಯಲ್ಲಿ ಈ ಆಗಮಗಳ ಪರೀಕ್ಷೆ ಎಲ್ಲ ಇದ್ದರೆ ವಾತುಲಾಗಮಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಕಾಮಿಕಾಗಮ, ಕಾರಣಾಗಮಕ್ಕೆ ಎಲ್ಲವೆಲ್ಲ ನೋಡ್ತಾರೆ. ಇವೆಲ್ಲ ಟೇಬಲ್ಸ್ಗಳು ಸಿಗ್ತವೆ ಅವರಿಗೆ. ಅದೇ ಪರ್ಫೆಕ್ಟಾಗಿ ಓಡಲಿಕ್ಕೆ ಹೇಳುವುದಿಲ್ಲ ಅವರು ಕೆಲವೊಮ್ಮೆ. ಈಗ ಆಗಮಕ್ಕೆ ಒಂದು ಡೆಫಿನೇಷನ್ ಇದೆ, ಅದು ರುದ್ರಯಾಮದಲ್ಲೇ ಉಂಟು. ಒಂದು ಆಗತಂ ಶಿವಭಕ್ತೇಭ್ಯ ಗತಂಚ ಗಿರಿಜಾನನೆ ಮತಂ ಶ್ರೀ ವಾಸುದೇವಸ್ಯ ತಸ್ಮಾದ್ ಆಗಮ ಉಚ್ಯತೆ ಅಂತ. ಆ ಗ ಮ 3 ಅಕ್ಷರ. ಆ ಅಂದರೆ ಬಂದದ್ದು ಅಂತ ಅರ್ಥ. ಆಗತಂ ಎಲ್ಲಿಂದ ಬಂದದ್ದು? ಶಿವನ ಮೋರೆಯಿಂದ ಬಂದದ್ದು. ಮತ್ತು ಗ ಅಂದರೆ ಗತಂ, ಹೋದದ್ದು ಎಲ್ಲಿಗೆ ಅಂದರೆ ಪಾರ್ವತಿಯ ಕಿವಿಗೆ. ಹೀಗೆ 2 ಮುಖ. ಮತ್ತು ಮಾ ಅಂದರೆ ಏನು? ಮಾ ಅಂದರೆ ಮತ ಅಂತ, ಸಮ್ಮತ ಅಂತ, ಒಪ್ಪಿಗೆ ಅಂತ. ಯಾರಿಗೆ? ದೇವರಿಗೆ ಒಪ್ಪಿಗೆ. ವಾಸುದೇವಸ್ಯ ಭಗವಂತ ಒಪ್ಪಿದ್ದಾನೆ, ನೀನು ಹೇಳು ಅವಳು ಕೇಳಲಿ, ಜಗಕ್ಕೆ ಸಿಗಲಿ ಎನ್ನುವ ಮುದ್ರೆ ಒತ್ತಿದ್ದು ನಾರಾಯಣ. ಇಷ್ಟು ಆಗಮದಲ್ಲಿಯೇ ಹೇಳಿಕೊಂಡಿರೋದಕ್ಕೆ ಚಿಂತನೆ ಇತ್ತು, ಎಲ್ಲಿಂದ ಏನು ಅಂತ. ಇದು ದೇವರಿಗೆ ಗೊತ್ತುಂಟ ಇಲ್ವೋ? ನೀವು ಮಾತಾಡಿದ್ದು ಗೊತ್ತುಂಟು, ಸುಪ್ರೀಮಿಗೆ ಗೊತ್ತಿದೆ, ನೀವು ಎಂಥದ್ದು ಡಿಸ್ಕಷನ್ ಆಗಿದೆ ಅವರದ್ದು ಅಂತ ಗೊತ್ತಿದೆ, ಅವರಿಬ್ಬರೇನು ಹೇಳಿಕೊಂಡಿದ್ದಾರೆ ಅಂತ. ಓಕೆ. ಇನ್ನೊಂದು ಕಡೆಯಲ್ಲಿ ಆಗತಂ ಹರಿಭಕ್ತೇಭ್ಯ ಗತಂಚ ಕಮಲಾನನೇ ಮತಂ ಪದ್ಮಾಸನಾದೀನಾಂ ತಸ್ಮಾದಾಗಮ ಉಚ್ಯತೆ. ಇನ್ನೊಂದೆಡೆ ಆಗಮ ಪಂಚರಾತ್ರಾಗಮಗಳು ಹೇಳುವಾಗ ನಾರಾಯಣ ಹೇಳಿದ್ದು, ಲಕ್ಷ್ಮಿ ಕೇಳಿದ್ದು, ಮತ್ತು ಇದೆಲ್ಲ ಬ್ರಹ್ಮಾದಿಗಳಿಗೆ, ಪದ್ಮಾಸನ ಅಂದರೆ ಬ್ರಹ್ಮದೇವ, ಬ್ರಹ್ಮಾದಿಗಳಿಗೆಲ್ಲ ಇದರದ್ದು ಚಾಲ್ತಿಯಲ್ಲಿದೆ ಅಂತ. ನಡೆಸಿಕೊಡುವವರು ಅವರು. ಹೇಳಿದ್ದು ನಾರಾಯಣ, ಕೇಳಿದ್ದವಳು ಲಕ್ಷ್ಮಿ, ಅದು ನಡೆಸಿಕೊಟ್ಟವರೆಲ್ಲ ಮಕ್ಕಳು, ಬ್ರಹ್ಮಾದಿಗಳು ಅವರ ಮಕ್ಕಳು, ಮನೆ ಮಂದಿಗಿದ್ದ ವಾರ್ತೆ ಅಂತ. ಇದಿಷ್ಟು 2 ರೀತಿಯಿಂದ ಆಗಮ ಶಬ್ದದ ನಿಷ್ಪತ್ತಿ ಚಿಂತನೆ ಬಂದಿದೆ. ಇಲ್ಲಿ ಬ್ರಹ್ಮಸಂಹಿತೆ ಹೇಳುವಾಗ ಹೇಳುತ್ತದೆ ಇದರದ್ದು ಟ್ರೂ ಪಿಕ್ಚರ್ ಏನು ಅಂತ.
ದೈತ್ಯಾನ ಮೋಹನಾರ್ಥಾಯ ಪಾಖಂಡಂ ಧರ್ಮ ಮುಕ್ತವಾನ್. ದೈತ್ಯರನ್ನು ಕೆಡಿಸಲಿಕ್ಕೋಸ್ಕರ ಪಾಖಂಡ ಧರ್ಮವನ್ನು ರುದ್ರದೇವರು ಹೇಳಿದ, ತಪ್ಪಿಸಲಿಕ್ಕೆ ಮಾತಾಡಿದ. ನತದ್ ವಿಶ್ವಸನೀಯಂ ಸ್ಯಾತ್ ಮುಮುಕ್ಷೂಣ ಮನಾಗಪಿ. ಅದನ್ನು ಒಳ್ಳೆಯವರು ಎಂದೂ ಸಹ ವಿಶ್ವಾಸಕ್ಕೆ ತಗೊಳ್ಬಾರ್ದು. ಅಲ್ಲೇ ಹೇಳ್ತಾರೆ, ವಿಷ್ಣುನಾಭಿ ಪ್ರಯುಕ್ತಾನಿ ಮೋಹನಾರ್ಥಂ ಸರದ್ವಿಷಾಂ. ದೇವರು ಹೇಳಿದ್ದಾನೆ ಬುದ್ಧಾವತಾರಗಳಲ್ಲಿ ಎಲ್ಲ ಬಂದಾಗ, ತಪ್ಪಿಸಿ ಹೇಳಿದ್ದಾನೆ. ಯಾಕೆ? ಸುರದ್ವಿಷಾಂ, ದೈತ್ಯರಿಗೆ ಇಷ್ಟ ಆಗಲಿ ಅಂತ ಮಾತಾಡಿದ್ದದು. ತತ್ರ ಮತ್ಪ್ರಮುಖಾ ದೇವಾ ಸ್ವಾತ್ಮ ಸಾಮ್ಯತೆಯ ಮತಾ. ಅಲ್ಲೆಲ್ಲ ಏನುಂಟು ಕೇಳಿದರೆ, ವಿಷ್ಣು ಹೇಳಿದ್ರಲ್ಲಿಯೂ ನನ್ನಂಥವರು, ಶಿವ ಹೇಳೋದು ನನ್ನಂಥವರದ್ದೆಲ್ಲ ಮತ್ಪ್ರಮುಖಾ ದೇವಾ ಸ್ವಾತ್ಮ ಸಾಮ್ಯತೆಯ, ಅವರು ದೇವರಿಗೆ ಸಮ ಅಂತ ಹೇಳಿಕೊಂಡಾಗೆ ಮಾತುಗಳು ಬರ್ತವೆ. ನನ್ನಂಥವರೇ ಹೇಳಿಕೊಂಡಿದ್ದಾರೆ ಅಂತ ಉಳಿದವರನ್ನು ಗುರುತಿಸ್ತಾನೆ. ಕ್ವಚಿತ್ ತಥೋಧಿಕ ಪ್ರೋಕ್ತ. ಕೆಲವೊಮ್ಮೆ ನಾವೇ ದೇವರಿಗಿಂತ ದೊಡ್ಡವರು ಅಂತ ಹೇಳಿದ್ದುಂಟು. ಮನೆಯಲ್ಲಿ ತಂದೆ ತಾಯಿಗಳಿಂದ ದೊಡ್ಡವರು ಮಕ್ಕಳು ಹೇಳೋದಿಲ್ವ? ಬರುವಾಗ ಮಗನದ್ದೇ ಕೊಡೆ ತಗೊಳ್ಳಿಕ್ಕೆ, ಲ್ಯಾಪ್ ತಗೊಳ್ಳಿಕ್ಕೆ ಅಪ್ಪ ಓಡಿ ಹೋಗ್ತಾನೆ. ಅಮ್ಮ ಕಾಫಿಗೆ ತೊಗೊಂಡೋದು ಅವನ ಕೋಣೆಗೆ ಕಾಯ್ತಾ ಇರ್ತಾಳೆ. ಎಷ್ಟೊತ್ತಿಗೆ ಅವನ ಬಾಗಿಲು ತೆಗಿತಾನೆ, ಬೆಲ್ಟ್ ತೆಗಿತಾನೆ. ಬೆಲ್ಟ್ ಅಂದರೆ ಅವನು ಹಾಕಿದ್ದು ಸೊಂಟಕ್ಕೆ ತೆಗಿತಾನೆ ಅಂತ. ಆನಂತರ ಅವನು ಕಾದು ಕೊಡಬೇಕು. ನೆಲದಲ್ಲೆಲ್ಲ ಇಟ್ಟು ಹೋಗ್ಲಿಕ್ಕಿಲ್ಲ, ಟೇಬಲಲ್ಲೆಲ್ಲ. ಅಲ್ಲಿ ಟೇಬಲಲ್ಲೆಲ್ಲ ಹಾಳಾಗ್ತದೆ ಅವನಿಗೆ. ಮತ್ತೆ ಕೈಯಲ್ಲೇ ಕೊಟ್ಟರೆ ಮಾತ್ರ ಕುಡಿತಾನೆ. ಅಲ್ಲಿ ಇಟ್ಟೋಗಿದ್ದೇನೆಲ್ಲ ಹೇಳಿದರೆ ಇಟ್ಟೋಗಿದೆ ಅನ್ನೋ ಗೊತ್ತೇ ಇಲ್ಲ ಹೇಳ್ತಾನೆ ಅವನು ಕೊನೆಗೆ. ಹಾಗಾಗಿ ಮನೆಯಲ್ಲಿ ಎಲ್ಲ ಕೆಲವೊಮ್ಮೆ ಅಪ್ಪ ಅಮ್ಮನಿಗಿಂತ ಮಗನೇ ಜೋರಾಗಿರ್ತಾನೆ, ಕೆಲವೊಮ್ಮೆ ಕೆಲಸದವರು ಜೋರಾಗುವುದುಂಟು. ಹಾಗೆ ಆಗಿದೆ ಅಂತಾನೆ. ಕ್ವಚಿತ್ ಅಧೋಧಿಕ ಪ್ರೋಕ್ತ. ಯಾಕೆ? ಅದು ಮೋಹನಾರ್ಥಂ ಮಾಮತೆ. ಅದು ಬೇಕೆಂದ್ಲಿ ಗಮ್ಮತ್ತಿಗೆ ಹೇಳಿದ್ದು, ಅವರು ತಲೆ ಕೆಟ್ಟುಕೊಂಡು ಹೋಗಲಿ, ಹೌದು ಅಂತ ತಿಳ್ಕೊಳ್ಳಿ ಕೆಲವೊಮ್ಮೆ ಅಂತ. ಕೆಲವೊಮ್ಮೆ ಕೆಲಸದವನು ಹೇಳಿಬಿಡ್ತಾನೆ. ಅಲ್ಲಿ ಯಾರನ್ನಾದರೂ ಕೇಳಿಕೊಂಡು ಬಂದರೆ ಹನುಮಂತರಾಯರಿದ್ದಾರೆ, ಅವರಿಲ್ಲಪ್ಪ ಇಲ್ಲಿ ನಾನೇ ಈಗ ಗುರ್ಕಾರಿಗೆ ಅಂತಾನೆ. ಹೌದಾ ಸ್ವಾಮಿ ಅಂತ. ನಾವು ಕೆಲಸವನು ಅವರು ಇದ್ರೊಳಗಿದ್ರೆ ಇಲ್ಲೇ ಹೇಳ್ತಾನೆ ನಾವು. ಇಲ್ಲಿ ದೇವರು ಹೇಳಿದ ಮಾತು ಪದ್ಮಪುರಾಣದಲ್ಲಿ ಉಂಟು. ಇದೆಲ್ಲ ಅವನಿಗೆ ಹೆಚ್ಚು ಕಡಿಮೆ ಮಾಡಿ ಬರೀಲಿಕ್ಕೆ ಎಲ್ಲ ಯಾರು ಹೇಳಿದ್ದು? ಇದು ಅವನದ್ದೇ ಕತೆ. ಅದಕ್ಕೆ ಆಗ ಮತಂ ಶ್ರೀ ವಾಸುದೇವಸ್ಯ ಅನ್ನೋದರ ವಿವರಣೆ. ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಮೋಹನಾರ್ಥೆ ಸುರದ್ವಿಷಾಂ ಪಾಷಂಡಾಚರಣಂ ಧರ್ಮಂ ಕುರುಶ್ವ ಸುರಸತ್ತಮ. ಅವಳು ಕೇಳುವುದು ಶಿವನ ಹತ್ರ, ನೀವು ಯಾಕೆ ಎಲ್ಲ ಹಾಕ್ಕೊಳ್ತೀರಿ? ಮೋರೆ ಎಲ್ಲ ಗಲೀಜುಂಟಲ್ಲ, ಜನರೆಲ್ಲ ಹಾಗೆ ಮಾಡ್ತಾರಲ್ಲ. ಅದಕ್ಕೆ ಅವನ ಉತ್ತರಗಳು ಬಹಳ ಚೆನ್ನಾಗಿದೆ. ಇದು ನನಗೆ ಬಂದ ರೂಲ್ಸ್, ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೇನೆ. ಇದು ಬಂದ ಮಾತು ಹೀಗೆ ಉಂಟು. ಮೋಹಕ್ಕೋಸ್ಕರ, ಯಾರಿಗೆ? ಸುರದ್ವಿಷಾಂ, ದೇವತೆಗಳ ವಿರೋಧಿಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ಹೀಗೆ ಮಾಡು ಅಂತ. ಅದಕ್ಕೋಸ್ಕರ ಮೋಹನಾನಿಚ ಶಾಸ್ತ್ರಾಣಿ ಕುರುಶ್ವಚ ಮಹಾಮತೆ. ಟೆಸ್ಟುಗಳನ್ನು ಮಾಡು, ಪ್ರಾಕ್ಟೀಸುಗಳನ್ನು ನೋಡಿ ತೋರಿಸುವಂಥ. ಎರಡು ಬಗೆ, ಪ್ರಯೋಗದಲ್ಲಿಯೂ ಪ್ರಮೇಯದಲ್ಲಿಯೂ ಎರಡರಲ್ಲಿಯೂ ಶಿವನಿಗೆ ದೇವರು ಹೇಳಿಬಿಟ್ಟಿದ್ದಾನೆ, ಕಂಡ ಬಟ್ಟೆ ಮಾಡಿಕೋ ಅಂತ. ಅದಕ್ಕೋಸ್ಕರ ನಾನು ಮಾಡಿದ್ದೇನೆ ಅಂತ ಹೇಳೋದು. ಶೃಣುದೇವಿ ಪ್ರವಕ್ಷ್ಯಾಮಿ ತಾಮಸಾನಿ ಯಥಾಕ್ರಮಂ. ನಿನಗೆ ಹೇಳುತ್ತೇನೆ ಯಾವುದೆಲ್ಲ ಕೆಟ್ಟದ್ದು ಅಂತ. ಸ್ವಲ್ಪ ಹೆಚ್ಚು ಮಾತಾಡಿದ್ದಾನವನು, ಕೇಳುವುದೇ ಅಪಾಯ ಅಂತಾನವನು. ಆದರೆ ಹೆಂಡತಿಗೆ ಹೇಳುವಾಗ ಸ್ವಲ್ಪ ಪರವಾಗಿಲ್ಲ ಅಂತ. ಪ್ರಥಮಂ ಹಿ ಮಯಾ ಪ್ರೋಕ್ತಂ ಶೈವಂ ಪಾಶುಪದಾದಿಕಂ. ನಾನು ಮೊದಲು ಹೇಳಿದ್ದು ಶೈವ ಪಾಶುಪದಾದಿಗುಂಟಲ್ಲ, ಅದು ಮಾಯಾವಾದಂ ಅಶಶಾಸ್ತ್ರಂ ಪ್ರಚ್ಛನ್ನಂ ಬೌದ್ಧ ಮುಚ್ಯತೆ. ಅವೆಲ್ಲ ಸರಿ ಇಲ್ಲ, ಅದೆಲ್ಲ ಏರುಪೇರಲ್ಲಿ ಉಂಟು. ನಿಜವಾಗಿ ತಪ್ಪೇ ಅದು. ಅದು ಎಲ್ಲ ಇಲ್ಲ ಹೇಳಿದ್ದೇ ಮಾತುಗಳಲ್ಲಿ ಸೇರಿತ್ತು. ಮಯೇವ ಕಥಿತಂದೇವಿ ಕೆಲವು ಬ್ರಾಹ್ಮಣ ರೂಪಿಣ. ನಾನೇ ಅದನ್ನು ಕಲಿಯುಗದಲ್ಲಿ ವೇಷ ಹಾಕ್ಕೊಂಡು ಹೇಳಿದ್ದೇನೆ, ಜನರಿಗೆ ಪ್ರಚಾರ ಮಾಡಲಿಕ್ಕೆ ಬಂದಿದ್ದೇನೆ. ಹಾಗೆ ನಾನು ಮಾತ್ರ ಅಲ್ಲ, ಮಚ್ಚಕ್ತಿಯ ವೇಷಿತೈ ವಿಪ್ರೈ ಪ್ರೋಕ್ತಾನಿ ಚ ತತಶೃಣು. ಇನ್ನೂ ನನ್ನಂಥವರು ಕೆಲವರಿದ್ದಾರೆ, ಅವರೊಳಗೂ ನಾನು ಹೋಗಿಬಿಟ್ಟು ಅವರಲ್ಲಿ ಹೇಳಿಸಿಬಿಟ್ಟಿದ್ದೇನೆ. ಅವನು ಎರಡು ಹೇಳಿದ್ದಾನೆ, ಕುರುಶ್ವ ಕಾರಯಿಶ್ವ, ನೀನು ಮಾಡು ಇನ್ನೊಬ್ಬರಿಂದ ಮಾಡಿಸು ಅಂತಲೇ ಹೇಳಿದ್ದಾನೆ. ತ್ವಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅಂದಿದ್ದಾನೆ, ಇನ್ನೊಬ್ಬರಿಂದ ಮಾಡಿಸು, ನೀನು ಮಾಡು. ಆದ್ದರಿಂದ ನಾನು ಅದನ್ನು ಮಾಡಿಸಿಬಿಟ್ಟಿದ್ದೇನೆ. ಆದ್ದರಿಂದ ಯಾವತ್ತೂ ಇಷ್ಟು ನಂಬಬೇಕು ನೀನು. ರುದ್ರಪ್ರೋಕ್ತಾನಿ ಶಾಸ್ತ್ರಾಣಿ ತಾಮಸಾನ್ಯೇವ ಪಾರ್ಥಿವ ಸಮೋಹನಾರ್ಥಂ ಲೋಕಾನಾಂ ಪ್ರೋಕ್ತವಾನ್ ವೃಷಭಧ್ವಜ. ಶಿವ ಉಳಿದವರನ್ನು ದಾರಿ ತಪ್ಪಿಸಲೋಸುಗ ಹೇಳಿದ. ಈಗ ಕಳ್ಳರೊಂದಿಷ್ಟು ಜನ ಬಂದಿದ್ದಾರೆ, ಅವರು ಕಳ್ಳರು ನಮಗೆ ಗೊತ್ತಿದೆ. ಇಲ್ಲೆಲ್ಲ ಎಲ್ಲಿ ಯಾರಿದ್ದಾರೆ ಅಂತ ದೋಚಲಿಕ್ಕೆ ಬಂದಾಗ ಎಲ್ಲ ಅಲ್ಲಿದ್ದಾರೆ ಅಂತ ಹೇಳಿಬಿಡೋದು, ಆಚೆ ಓಡಿಸೋದು ಅವರನ್ನು, ಕಾಡಿನ ದಾರಿ ಅಂತ ತೋರಿಸಿಬಿಡೋದು, ಒಮ್ಮೆ ಇಲ್ಲಿಂದ ಹೋಗಿಬಿಡಲಿ ಅಂತ. ಹಾಗೆ ಮಿಸ್ಗೈಡ್ ಮಾಡುವಂಥದ್ದು ನಿಜವಾಗಿ ಕೆಟ್ಟವರಿಗೆ ಮಾಮೂಲಿ ಉಂಟೇ ಉಂಟು, ಅದು ಇದ್ದದ್ದೇ ಕತೆ. ಹಾಗಾಗಿ ಇವರು ಓಡಿ ಹೋಗ್ತಾರೆ, ಆಚೆ ಹೋಗ್ತಾರೆ. ಕೆಲವೊಮ್ಮೆ ಸಣ್ಣ ಮಕ್ಕಳೇನಾದರೂ ಕುಡಿಯಲಿಕ್ಕೋ ಹಿಡಿಲಿಕ್ಕೋ ಬಂದರೆ ಅದೆಲ್ಲ ಮುಟ್ಟಬೇಡ, ಹಾಳಿರ್ತದೆ, ಅದು ಗಲೀಜಿರ್ತದೆ, ಮತ್ತು ತಲೆ ತಿರುಗಿ ವಾಂತಿ ಬರ್ತದೆ ಎಲ್ಲ ಹೇಳ್ತಾರೆ. ಹೌದಾ? ದೂರ ಹೋಗ್ತದೆ. ಸುಮ್ಮನೆ ಅದನ್ನು ಅಲ್ಲಿ ಅವ್ರು ಕುಡಿಬಾರ್ದು, ಅವರಿಗೆ ಅದು ರಿಸ್ಟ್ರಿಕ್ಟ್ ಆಗಬೇಕು ಹೇಳಲಿಕ್ಕೋಸ್ಕರ ಬೇರೆ ರೀತಿಯಿಂದ ಅದನ್ನು ಹೇಳ್ತಾರೆ. ಸಮೋಹನಾರ್ಥಂ ಲೋಕಾನ ಪ್ರೋಕ್ತವಾನ್ ರಹಸಿ ಪ್ರೋಕ್ತವಾನ್ ದೇವಿಯ ಇದಮೇಕ ಮರಪ್ರಭು. ಗುಟ್ಟಿನಲ್ಲಿ ಮಾತ್ರ ಮೆಲ್ಲ ಪಾರ್ವತಿಗೆ ಹೇಳಿದ್ದಾನೆ, ಇದನ್ನು ಮಾತ್ರ ನೀನು ಪಾಲಿಸು. ಯಾವುದು? ರಾಮರಾಮ ಹೇಳುವುದನ್ನು ತಪ್ಪಿಸಬೇಡ ಅಂತ. ಇದು ಅಲ್ಲಿಯ ಲಿಂಕ್. ಅದು ಯಥಾರ್ಥಮರ್ಥಗುಪ್ತಂಜ ಸಾರಂ ಮಂತ್ರಸ್ಯ ಭೂಪತೆ. ಮಂತ್ರದ ಸಾರ ಅದು.
ಆದ್ದರಿಂದ ಮೆಲ್ಲ ಕೇಳ್ತಾನೆ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತಲ್ಲೇ ರಾಮನಾಮ ವರಾನನೆ ಅಂತ. ನೀನು ಮಾತ್ರ ರಾಮ ಅಂತ ಹೇಳು, ಅವರೆಲ್ಲ ಶಿವ ಶಿವ ಅಂತ ಹೇಳಿ ನಿನಗದು ಬೇಡ, ಇದು ಅರ್ಥಪೂರ್ಣವಾದದ್ದು ಅಂತ ಮಾತನ್ನು. ಇದೆಲ್ಲ ಇವತ್ತು ಸಿಗತಕ್ಕಂಥ ಗೆರೆಗಳೇ ಅಲ್ಲಿದ್ದು, ಅದನ್ನೇ ಹುಡುಕಿ ತಂದಿದ್ದೇನೆ ನಾನು. ನಾನೆಲ್ಲ ಇಷ್ಟೆಲ್ಲ ತಪ್ಪು ಮಾಡಿದ್ದಕ್ಕೆ ನನಗೆಂತ ಪ್ರಾಯಶ್ಚಿತ್ತ ಕೇಳಿದರೆ? ನಿನಗೇನೋ ಹೆಂಡತಿಗೆ ರಾಮ ಹೇಳು ಹೇಳಿದ, ಇವನಿಗೇನು ಜಪ ಮಾಡಲಿಕ್ಕೆ ಹೇಳಿದ್ದಾನೆ, ಅವಳಿಗೆ ಅಷ್ಟು ಸಾಕು. ಇವನಿಗೆ ಸ್ಪಷ್ಟವಾಗಿ 6 ಅಕ್ಷರದ ರಾಮಮಂತ್ರವನ್ನು ಕೊಟ್ಟಿದ್ದಾರೆ. ಇದು 2-3 ಕಡೆಯಲ್ಲಿ ಬರತಕ್ಕ ಮಾತುಗಳು, ಪದ್ಮಪುರಾಣ ಆಗಲಿ ಮತ್ತು ನಾರದೀಯದಲ್ಲೇ ಆಗಲಿ ಬರತಕ್ಕ ಮಾತುಗಳಿವು. ಹೃದಯೇ ಮಾಂ ಸಮಾಧ್ಯಾಯ ಜಪಮಂತ್ರಂ ಮಮ ಅವ್ಯಯಂ. ದೇವರು ಹೇಳೋದು, ನನ್ನನ್ನು ನೆನಪು ಮಾಡಿ, ತೋರಿಕೆಗೊಂದು ಒಳಗೊಂದು ಹೊರಗೊಂದು ಅಲ್ಲ, ಗಟ್ಟಿ ಹೇಳುವುದು ತಲೆಯೊಳಗೆ ಮಾತ್ರ. ನಾನು ಶಿವ ಶಿವ ಹೇಳಿದ್ದೌದು, ಆದರೆ ಶಿವ ಅಂತೇಳಿ ನಾನು ದೇವರನ್ನೇ ಯೋಚನೆ ಮಾಡಿದ್ದೇನೆ, ಹಾಗಲ್ಲಲ್ಲ. ನಾನು ಕೃಷ್ಣ ಕೃಷ್ಣ ಹೇಳಿದ್ದುಂಟು, ಆದರೆ ತಲೆಯೊಳಗೆ ಪೂರ್ತಿ ನನಗೆ ಬೇರೆಯವನದ್ದು ನೆನಪಿತ್ತು. ಹಾಗೆ ಒಳಗೊಂದು ಹೊರಗೊಂದಲ್ಲ, ಹೃದಯ ಮಂಟಪದಲ್ಲಿ ನೆನಪು ಮಾಡಿಕೊಳ್ಳುವಾಗಲೇ ನನ್ನನ್ನು ನೆನಪು ಮಾಡ್ತಾ, ಷಡಕ್ಷರಂ ಮಹಾಮಂತ್ರಂ ತಾರಕಂ ಬ್ರಹ್ಮ ಉಚ್ಯತೆ. 6 ಅಕ್ಷರದ ರಾಮತಾರಕ ಮಂತ್ರ, ರಾಮಾಯ ನಮಃ ಇತ್ಯೇವಂ ಉಚ್ಚಾರ್ಯಂ ಮಂತ್ರಮುತ್ತಮಂ. ಅದಕ್ಕೆ ಆರಂಭದಲ್ಲಿ ಸೇರಿಸಬೇಕಾದ ಬೀಜವೋ ಓಂಕಾರವೋ ಶ್ರೀಕಾರವೋ ಅದು ಅವರವರಿಗೆ ಸಾಧನೆಗೆ ಹೇಳಿದ್ದನ್ನು ಇಲ್ಲಿ ನಾನು ಗೋಪ್ಯವಾಗಿಟ್ಟಿದ್ದೇನೆ. ಯಾಕೆ ತಂತ್ರಸಾರ ಹೇಳಿದೆ ಅದನ್ನು ಆದ್ಯಕ್ಷರ ಅಂತ. ಹಾಗಾಗಿ ರಾಮಾಯ ನಮಃ ನಾನು ಬರೆಯುವಾಗ ಶ್ರೀಯಿಂದ ಬರೆದಿದ್ದೇನೆ, ಎಲ್ಲರಿಗೆ ಸಾರ್ವಾಧಿಕಾರಿಕವಾಗಿ ಬರೆದಿದ್ದೇನೆ. 6 ಅಕ್ಷರದ ಮಂತ್ರವನ್ನು ಜಪ ಮಾಡಲಿಕ್ಕೆ ಹೇಳಿದ್ದಾನೆ. ಸರ್ವ ದುಃಖಹರಂ ಚೈತತ್ ಪಾಪಿನಾಮಪಿ ಮುಕ್ತಿದಂ. ಕೆಟ್ಟವರಿಗೂ ಒಳ್ಳೆಯದು ಮಾಡ್ತದಿತ್ತು ಜಪ ಮಾಡಿದರೆ. ಇದ ಮಂತ್ರ ಜಪನಿತ್ಯಂ ಅಮಲಸ್ತ್ವಂ ಭವಿಷ್ಯಸಿ. ಇದರಿಂದ ನೀನು ಜಪ ಮಾಡ್ತಾ ಬಂದರೆ ನೀನು ಬ್ರೈಟ್ ಆಗ್ತಿ, ಒಳ್ಳೆಯವನಾಗ್ತಿ, ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ತದೆ. ಏನು ತಪ್ಪು ಮಾಡಿದೆ? ಭಸ್ಮಾಸ್ತಿ ಧಾರಣಾತ್ ಎತ್ತು ಸಂಭೂತಂ ಕಿಲ್ಬಿಷನ್ ತ್ವಯಿ. ನೀನು ಎಲ್ಲರೂ ನೋಡಿಕೊಳ್ಳಿಕ್ಕೋಸ್ಕರ ವೇಷ ಹಾಕಿ ಹೇಳಿದ್ದ ನೋಡಿ, ವೇಷಕ್ಕೂ ಪ್ರಾಯಶ್ಚಿತ್ತ ಉಂಟು. ನಾವೆಲ್ಲಿಯಾದರೂ ಮಹಿಷಾಸುರ ವೇಷವೋ ಅಥವಾ ರಕ್ಕಸ ವೇಷವೋ ಹಾಕಿ ಬಯಲಾಟಕ್ಕೋಸ್ಕರ ಬಂದರೆ ವೇಷ ಹಾಕಿದ್ದಕ್ಕೂ ಪ್ರಾಯಶ್ಚಿತ್ತ ಮಾಡಲಿಕ್ಕುಂಟು. ಅದೆಲ್ಲ ಹಾಕಿಕೊಂಡದ್ದಕ್ಕೆ, ಭಸ್ಮ ಅಸ್ಥಿ ಧಾರಣೆ ಮಾಡಿದ್ದಕ್ಕೆ ವೇಷಕ್ಕಾಗಿ ಉಪಯೋಗಿಸಿಕೊಂಡರೂ ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಷಡಕ್ಷರ ರಾಮಮಂತ್ರ ಜಪವನ್ನು ಮಾಡಲಿಕ್ಕೆ ಉಂಟು. ಕರ್ಮಾಧೀನಂ ಜಗತ್ಸರ್ವಂ ವಿಷ್ಣುನಾ ನಿರ್ಮಿತಂ ಪುರ ತತ್ಕರ್ಮ ಕೇಶವಾಧೀನಂ ರಾಮನಾಮ್ನ ವಿನಶ್ಯತೆ. ಇಡೀ ಜಗತ್ತು ಕರ್ಮಕ್ಕೆ ಸಂಬಂಧಿಸಿದೆ, ಆ ಕರ್ಮದಿಂದಲೇ ಬಂಧನ ಮೋಕ್ಷ. ಹಾಗಾಗಿ ಮಾಡಿಕೊಂಡು ಬಂದಿರತಕ್ಕ ಎಲ್ಲದ ಕರ್ಮದ ವಿನಾಶಕ್ಕೆ ಏನು ಹೇಳಬೇಕು ಅಂದರೆ ರಾಮ ಜಪವನ್ನು ಮಾಡು. ರಾಮನಾಮದ ಪವರ್ ಏನು ಕೇಳಿದರೆ ಆದಷ್ಟು ಕರ್ಮದಿಂದ ಬಿಡುಗಡೆಯನ್ನು ಪಡೀಲಿಕ್ಕೆ. ಗಾಣಪತ್ಯೇಶು, ಈಗ ರಾಮಕ್ಕೇನು ಬೆಲೆ ಎಷ್ಟು ಹೇಳುವಂಥದ್ದು. ನೀವು ಹೇಳ್ತೀರಿ ವೈಷ್ಣವಾಗಮನ ನೋಡಿ ಅದಕ್ಕೆ ಬೆಲೆ ಅಂತ, ಶೈವಾಗಮದವರು ಶಿವ 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 ಹೇಳಿ ಅಂತಾರೆ, ಗಾಣಪತದವರು ಗಣಪತಿಯೇ ಸರ್ವೋತ್ತಮವನನ್ನು ಹೇಳಿ ಅಂತಾರೆ, ಸ್ಕಂದನನ್ನು ಹೇಳುತ್ತಾರೆ, ಸೌರಮತದವರು ಸೂರ್ಯನನ್ನು ಹೇಳುತ್ತಾರೆ. ಆಯಾ ಶಾಸ್ತ್ರ ಓದಿದರೆ ಅಲ್ಲಿಯೇ ದೊಡ್ಡದು ಇರುವುದು. ನೀವು ಯಾವ ಸಾಬೂನು ತಗೊಳ್ಳೋದು ಹೇಳಿದರೆ ಪ್ರತಿಯೊಂದು ಸಾಬೂನಿಗೂ ಅಡ್ವರ್ಟೈಸ್ಮೆಂಟ್ ಇರ್ತದೆ, ಅದೇ ಚಂದ ಅಂತ ಇರ್ತದೆ, ಅದನ್ನೇ ತಗೊಳ್ಳಿ ಅಂತ ಹೇಳ್ತಾರೆ ಅವರು. ಅದರಲ್ಲಿ ಎಲ್ಲ ಉಳಿತಾಯ ಆಗ್ತಾ ಇರುತ್ತೆ, ನಿಮ್ಮ ಚರ್ಮ ಉಳಿತದೆ, ದುಡ್ಡು ಉಳಿತದೆ ಹೇಳ್ತಾರೆ ಅವರು. ಅದು ಯಾವುದು ಕೇಳಿದರೆ ಅದಕ್ಕೆ ಒಟ್ಟಂದದಲ್ಲಿ ಮಾತನ್ನು ನಾರದೀಯ ಪುರಾಣ ಹೇಳ್ತದೆ. ಗಣಪತ್ಯೇಶು ಸೌರೇಶು ಶಾಕ್ತ ಶೈವೇಶು ಅಭೀಷ್ಟದಂ. ಎಲ್ಲದರಲ್ಲಿಯೂ ನಮಗೆ ಬೇಕಾದ್ದನ್ನು ಕೊಡುವಂಥದ್ದು ಉಂಟು. ಸರ್ವೇಶು ಮಂತ್ರವಾಕ್ಯೇಶು ಶ್ರೇಷ್ಠಂ ವೈಷ್ಣವ ಉಚ್ಯತೆ. ಎಲ್ಲಕ್ಕಿಂತ ಹಿರಿದಾದದ್ದು ಯಾವುದು ಕೇಳಿದರೆ ಕುಟುಂಬದಲ್ಲಿ ಯಾರು ಹಿರಿಯನಿದ್ದಾನೆ ಅವನ. ಒಂದು ಮನೆಯಲ್ಲಿ ಶಿವನ ಮನೆಯಲ್ಲೇ ಶೈವಶಾಸ್ತ್ರ ಉಂಟು, ಇಂಪ್ಲಿಮೆಂಟ್ ಆಗಿದೆ. ಅವನ ಹೆಂಡತಿ ಶಾಕ್ತ ಸಂಪ್ರದಾಯವನ್ನು ಅನುಸರಿಸ್ತಾಳೆ, ಅವನ ಮಗ ಗಾಣಪತ ವೈಭವವನ್ನು ತೋರಿಸ್ತಾನೆ, ಇನ್ನೊಂದು ಮಗ ಸ್ಕಾಂದವಾಕ್ಯಕ್ಕೆ ಬೆಲೆ ಕೊಡ್ತಾನೆ. ವಾಹನದವ ಕೇಳಿದರೆ ಅವನು ನನ್ನದೇ ಬೇರೆ ಅಂತಾನೆ, ನಂದಿಕೇಶ್ವರ ನಂದಿ ಮತದಲ್ಲಿ. ಅದರಿಂದ ಒಂದು ಮನೆಯಲ್ಲಿಯೇ ಒಂದು ಐಕಮತ್ಯ ಇಲ್ಲ, ಚಿಂತನೆಯಲ್ಲಿ ಏಕಸೂತ್ರತೆ ಇಲ್ಲ. ಅವನಿಗೆ ಉಪವಾಸ ದಿವಸ, ಇವಳು ಅನ್ನಪೂರ್ಣೇಶ್ವರಿ ಗಟ್ಟಿ ಊಟ ಮಾಡೋದು, ಆ ದಿವಸದಲ್ಲಿ ಗಣಪತಿಗೆ ಮೊದಲೇ ಊಟ ಪುನಸ್ಕಾರ, ಇದೆಲ್ಲ ಆಗುವಂಥದ್ದಲ್ಲ ಹೋಗುವಂಥದ್ದಲ್ಲ. ಆದ್ದರಿಂದ ಇವರೆಲ್ಲರೂ ಯಾರನ್ನು ನಂಬಿದ್ದಾರೆ? ಸ್ಕಂದನೂ ಕುಮಾರನಾಗಿ ಮನ್ಮಥನಾಗಿ ಪ್ರದ್ಯುಮ್ನನಾಗಿ ಕೃಷ್ಣನ ಮಗನಾಗಿದ್ದಾನೆ. ಗಣಪತಿಯೂ ಸಹ ಚಾರುದೇಶನಾಗಿ ಕೃಷ್ಣನ ಮಗನಾಗಿ ಬಂದಿದ್ದಾನೆ. ಪಾರ್ವತಿಯೂ ಸಹ ಸೀತೆಯ ವ್ಯವಸ್ಥೆಯಲ್ಲಿ ತನ್ನಲ್ಲಿ ಸೀತೆಯನ್ನಿಟ್ಟುಕೊಂಡು ವ್ಯವಸ್ಥೆ ಮಾಡಿಕೊಂಡಿದ್ದಾಳೆ. ಶಿವನು ಸಹ ರಾಮನಿಗಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿದ್ದಾನೆ, ರಾಮಮಂತ್ರವನ್ನು ಹೇಳಿಕೊಡ್ತಾ ಇದ್ದಾನೆ. ಆದರೆ ಎಲ್ಲ ಯೂನಿಟ್ ಯಾರನ್ನು ಚಿಂತನೆ ಮಾಡ್ತದೆ? ಅದು ಕೃಷ್ಣ ಗೋಪಾಲನಾಗಿ ನಂದಿಯನ್ನು ಉದ್ಧಾರ ಮಾಡಿದ್ದಾನೆ, ಧನವಂಶವನ್ನು, ಗೋವಂಶವನ್ನು. ಹೀಗೆ ಎಲ್ಲರೂ ಒಪ್ಪುವಂಥದ್ದು ವೈಷ್ಣವ. ಅದರಿಂದ ವೈಷ್ಣವೇಶ್ವಪಿ ಮಂತ್ರೇಶು ರಾಮಮಂತ್ರ ಫಲಾಧಿಕ. ಅದರಲ್ಲಿ ಅತ್ಯಂತ ಪ್ರಶಸ್ತವಾದ ರಾಮ. ಯಾಕೆಂದರೆ ಅವನು ಆರಾಮವನ್ನು ಕೊಟ್ಟವ, ವಿರಾಮವನ್ನು ನಟಿಸಿದವ, ಎಲ್ಲರಿಗೂ ಮೋಕ್ಷಕ್ಕೆ ಬನ್ನಿ ಕರೆದವ ಅವ. ಪಬ್ಲಿಕ್ಕಲ್ಲಿ ನೇರವಾಗಿ ಇವರು ಮಾತ್ರ ಬನ್ನಿ, ಆ ಕಮ್ಯುನಿಟಿಯವರು ಮಾತ್ರ ಬನ್ನಿ, ಈ ಊರಿನವರು ಮಾತ್ರ ಬನ್ನಿ, ನನಗೆ ಓಟ್ ಹಾಕಿದವರು ಮಾತ್ರ ಬನ್ನಿ ಹೇಳಲೇ ಇಲ್ಲ ಅವ.
ಸಮಾಯಾತ ಸಮಾಯಾತ ಈ ಮೋಕ್ಷ ಪದೇಚ್ಛವ ಅಂತ ಯಾರೆಲ್ಲ ಬೇಕಾದ್ರೆ ಬನ್ನಿ ಅಂತೇಳಿ ಖಗಾಹ ಮೃಗಾಹ ತೃಣಾದಯ ಮರಮಟ್ಟುಗಳಿಗೂ ಪ್ರಾಣಿ ಪ್ರಪಂಚಕ್ಕೂ ಪಕ್ಷಿಗಳಿಗೂ ಆಫರ್ ಕೊಟ್ಟವ, ಅವರನ್ನೆಲ್ಲ ಬಿಡುಗಡೆ ಮಾಡಿದವ. ಆದ್ದರಿಂದ ಅವತಾರ ಕಾಲದಲ್ಲಿ ರಾಮನನ್ನು ಒಪ್ಪಲಿಕ್ಕೆ ಕಾರಣ ರಾಮಮಂತ್ರಾ ಫಲಾಧಿಕಾ ಗಾಣಪತ್ಯಾದಿ ಮಂತ್ರೇಭ್ಯ ಕೋಟಿ ಕೋಟಿ ಗುಣಾಧಿಕಾ. ಎಷ್ಟರ ಮಟ್ಟಿಗೆ ಅದು ಮಲ್ಟಿಪಲ್ ಕೇಳಿದರೆ ಹೇಳಲಿಕ್ಕೆ ಬರುವುದಿಲ್ಲ ಅಂತಾರೆ. ಕೋಟಿ ಕೋಟಿಗಟ್ಟಲೆ ಅದು ಫಲವನ್ನು ಕೊಡುವಂಥದ್ದು. ಸರ್ವೇಷು ರಾಮಮಂತ್ರೇಶು ಅತಿಶ್ರೇಷ್ಠ ಷಡಕ್ಷರ. ಆ ರಾಮಮಂತ್ರಗಳಲ್ಲಿಯೂ ಬೇಕಾದಷ್ಟುಂಟು. ಜಾನಕಿ ವಲ್ಲಭಾಯ ಸ್ವಾಹ ಅಂತ ಉಂಟು. ಆನಂತರ ಸುಮಾರು ಮಂತ್ರಗಳದರಲ್ಲಿ ನಾನು ನೂರು ಗಟ್ಟಲೆ ರಾಮಮಂತ್ರಗಳನ್ನು ಮಂತ್ರರಾಮಾಯಣದಲ್ಲಿ ಕೊಟ್ಟಿದ್ದೇನೆ. ಇರುವಂಥದ್ದನ್ನೇ ಪ್ರಮಾಣ ಹಾಕಿ ಸಂಹಿತೆಗಳಲ್ಲಿ ಬರುವಂಥದ್ದನ್ನೇ. ಅಷ್ಟರಲ್ಲಿಯೂ ರಾಮಮಂತ್ರದಲ್ಲಿ ಯಾವುದಕ್ಕೆ ಶ್ರೈಷ್ಠ್ಯ ಕೇಳಿದರೆ 6 ಅಕ್ಷರಕ್ಕೆ. ಆದ್ದರಿಂದ ಶಿವನಿಗೆ ದೇವರು ಹೇಳ್ತಾನೆ, ನೀನು 6 ಅಕ್ಷರದ ರಾಮಮಂತ್ರವನ್ನು ಜಪ ಮಾಡು, ಅದರಿಂದ ನಿನಗೆ ಮಾಡಿರತಕ್ಕ ತಪ್ಪುಗಳೆಲ್ಲ ಪರಿಹಾರ ಆಗ್ತದೆ ಅಂತ. ಇನ್ನು ಆಚೆ ತಂತ್ರಗಳ ಬಗ್ಗೆ ಸ್ವಲ್ಪ ಮಾತಾಡಿದೆ ಅಂತ ಹೇಳಿದೆ. ಚತುಷ್ಷಷ್ಟಿಷ್ಟ ತಂತ್ರಾಣಿ ಯಾಮಲಾದೀನಿ ಪಾರ್ವತಿ. ಯಾಮಲಾದಿ 64 ತಂತ್ರಗಳಿವೆ. ಹೌದು. ಪಾಷಂಡ ಮೋಹನಾಯ ಇವ ವಿಫಲಾನೀಹ ಸುಂದರಿ. ಇವೆಲ್ಲ ಒಳ್ಳೆಯ ವಿಷಯಕ್ಕೆಲ್ಲ ಇರುತ್ತು, ಮೋಸ ಮಾಡಲಿಕ್ಕೆ ಇರು ಅಂತ. ದೈತ್ಯಾನ ಮೋಹನಾರ್ಥಂದು ತಂತ್ರಶಾಸ್ತ್ರಂ ಶಿವೋದಿತಂ. ಶಿವ ಹೇಳಿದ್ದೆಲ್ಲ ದೈತ್ಯರಿಗಾಗಿ, ಒಳ್ಳೆಯವರಿಗಾಗಿ. ಯಾರಿಗೆ ಹೇಳಿದ್ದು ಹೇಳಬೇಕಲ್ಲ ನಾವು. ಷಟ್ಪ್ರಕಾರಾಣಿ ತಂತ್ರಾಣಿ ತೊದ್ದೈವತ್ಯಾನಿ ಶಂಕರ, ಎಲ್ಲ ಅವನದ್ದೇ. ಹಿರಿಮೆಯನ್ನು ಹೇಳುವಂಥದ್ದು. ಪರಸ್ಪರ ವಿರುದ್ಧಾನಿ ಕುರುಶ್ವತ್ತಮ ಯಥಾತಥ. ಪದ್ಮಪುರಾಣದಲ್ಲಿ ಹೇಳ್ತಾನೆ, ದೇವರು ಹೇಳ್ತಾನೆ, ಇಷ್ಟ ಬಂದಾಗ ಹಾಕಿಬಿಡು, ಎಂತ ಬೇಕಾದ್ರೆ ನಡೆಸಿಬಿಡು. ಅತಥ್ಯಾನಿ ವಿತಥ್ಯಾನಿ ದರ್ಶೇಶ್ವ ಮಹಾಭುಜ ಪ್ರಕಾಶಂಕುರುಚ ಆತ್ಮಾನೋ ಅಪ್ರಕಾಶಂಚ ಮಾಂಕುರು. ತಪ್ಪು ತಪ್ಪಾಗಿ ಬರಿ, ಪೆದ್ದು ಪೆದ್ದಾಗಿ ಬರಿ, ಒಂದಕ್ಕೊಂದು ಕೂಡಿಸದಂತೆ ಬರೆದು ಹಾಕು, ಏನು ಸಮಸ್ಯೆಯೇ ಇಲ್ಲ. ನಿನ್ನನ್ನೇ ಹೈಲೈಟ್ ಮಾಡು, ನನ್ನನ್ನು ಏನೂ ಅಲ್ಲ ಅಂತ ಮಾಡು, ಎಲ್ಲ ಪರವಾನಿಗೇನೆ ದೇವರು ಕೊಟ್ಟಿದ್ದಾನೆ ಅಂತ ದೇವರೇ ಹೇಳಿಬಿಟ್ಟ ಗೆರೆಗಳು ಪಬ್ಲಿಕ್ ಆಗಿವೆ. ಆದ್ದರಿಂದ ಶಿವನಿಗೆ ಗೊತ್ತು, ಇದು ಪಬ್ಲಿಕ್ ಆದ್ದರಿಂದ ಯಾರಿಗೂ ಸಮಸ್ಯೆ ಆಗುವುದಿಲ್ಲ. ಅದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡಿಕೊಂಡದ್ದಕ್ಕೂ ಅವರಿಗೆ ಗೊತ್ತಿರೋದ್ರಿಂದ ಇದನ್ನೆಲ್ಲ ಗ್ಯಾರಂಟಿ. ಯಾಕೆಂದರೆ ಇದು ಮಾಡಿದ್ದರಿಂದ ತಪ್ಪಾಗಿದೆ. ಆದ್ದರಿಂದ ನಾವು ಹೇಳಿಬಿಡುದ ಗುರುಗಳನ್ನು, ನೀನು ಎಂತಾದರೂ ಬೇಡದಿದ್ದ ಹೆಸರಿನಿಂದ ಕರೆದು ಬಿಡು ಅಂತ. ಹಾಗೆಲ್ಲ ಆಗೋದಿಲ್ಲ ಅಂತ ತೊಂದರೆ ಇಲ್ಲ, ಹೇಳಿಬಿಡು. ಮಕ್ಕಳ ಹತ್ರ ಅಮ್ಮ ಹೇಳ್ತಲ್ಲ, ಅಪ್ಪನಿಗೆ ಬೈದು ಬಿಡೋದು. ಎಂಥದಕ್ಕೆ ಬೈದು ಅಂತ ಅಲ್ಲ, ಮೊನ್ನೆ ಜೋರು ಮಾಡಿದ್ದಾರಲ್ಲ ನಿಮಗೆ ಮಾರ್ಕ್ ಕಮ್ಮಿ ಬಂದದ್ದಕ್ಕೆ. ಅದು ಬಂದಿದೆ, ಎಂತ ಮಾಡುವ ನೋಡಿ. ಸಾಮಾನ್ಯವಲ್ಲೇ ನಾವು ಅದನ್ನು ಬೈಲಿಕ್ಕೆಲ್ಲ ಹೋಗುವುದಿಲ್ಲ, ತಮಾಷೆಗಾಗಿಯೂ ನಡೆಯುವುದಿಲ್ಲ. ಹಾಗಿರುವಾಗ ಎಲ್ಲಿ ಆಗುತ್ತೆ? ಅದಕ್ಕೆ ಅಷ್ಟೆಲ್ಲ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಆ ಗೆರೆಗಳನ್ನೆಲ್ಲ ಒಟ್ಟು ಮಾಡಿ ಹೇಳಿ